Previous year question. Thermodynamic change takes place in such a way that entropy either increases or decreases. The statement is decreases or remains constant, or increases or remains constant. This is always increases. Remember, it is not for total universe ಗೆ ಸಂಬಂಧಪಟ್ಟಂಗೆ. For universe is also open system, so it is not true because decrease ಯಾವ್ದು ಸಿಸ್ಟಮ್ ಆಗಂಗಿಲ್ರಿ, ಇದು ಇನ್ಕ್ರೀಸ್ ಆಗೋತಾ ಇರ್ತದೆ ಯಾವತ್ತು thermodynamical change. Then second one go to this which ಐಗನ್ ಸ್ಟೇಟ್ ಕ್ವಾಂಟಮ್ ಇದೆ. ಗ್ರ್ಯಾಂಡ್ ಕೆನಾನಿಕಲ್ ಅದು ಕೇಳ್ಯಾನ ಇಲ್ಲಿ. ನೆಕ್ಸ್ಟ್ ಅದನ್ನ ಹೇಳ್ತೀನಿ, ಗ್ರ್ಯಾಂಡ್ ಕೆನಾನಿಕಲ್. Then the system has two energy levels, degeneration and 2 3 partition function. Yes, ಇದು ಕೂಡ ನೆಕ್ಸ್ಟ್ ಅದ. ಇದುವರೆಗೂ ಕಲ್ತಿದ್ದು ಭಾಳ ರೇರ್ ಕೇಳೋದು, ಕ್ವಶನ್ಸ್ ಭಾಳ ಕಡಿಮೆ ಬರ್ತಾವೆ. ಏನೇನು ಕಲಿತೀವಿ ಅದೆಲ್ಲ ಇಂಪಾರ್ಟೆಂಟ್ ಇದೆ. ಆಲ್ಮೋಸ್ಟ್ ಕೇಳ್ತಾನೆ. ಕ್ವಶನ್ ನಂಬರ್ 40 ಸರ್. ಕ್ವಶನ್ ನಂಬರ್ 40 ಹಾಂ, ಕ್ವಶನ್ ನಂಬರ್ 40 ಒಂದು ಐತೆ ನೋಡ್ರಿ. Thermodynamic system at equilibrium heat can be partially converted into work, while the work can be completely converted into heat. Either the conservation of work, conservation of energy ಯಾವ್ದು ಹೇಳ್ತದೆ? ವರ್ಕ್ ಮತ್ತು ಹೀಟ್ ಗೆ ರಿಲೇಷನ್ ಕೊಡೋದು ಯಾವ್ದ್ರಿ? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. That's the answer. ಸಿಂಪಲ್ ಕೇಳ್ತಾನ, ಅಂತಾವೇನು ಡಿಫಿಕಲ್ಟ್. ಥರ್ಮೋಡೈನಮಿಕ್ಸ್ ಅಂದ್ಬಿಟ್ಟು ಸಿಂಪಲ್ ಕೇಳ್ತಾನ. ನೆಕ್ಸ್ಟ್ ಇಲ್ಲೇ ಐತೆ ನೋಡಿ, ಗ್ಯಾಸ್ ಎಕ್ಸ್ಪ್ರೆಷನ್ ಫಾರ್ ಎವರೇಜ್ ಸ್ಪೀಡ್ ಗೊತ್ತದ್ರಿ? ಎವರೇಜ್ ಅಂತಂದ್ರ ಇದು ರೂಟ್ 8 ಎವರೇಜ್ ಅಂದ್ರೆ ಏನ್ ಬರ್ತೈತಿ? ಬರುತ್ತಾನ 8 ಬರ್ತೈತಿ. 8 ಬರ್ಬೇಕು ನೋಡಿ, ಇಲ್ಲಿ ಎಲ್ಲೋ ಮಿಸ್ಟೇಕ್ ಆಗೈತೆ. Gas expression for the average speed of the molecule is given by 8 kT by pi m ಆಗಬೇಕಲ್ಲ ಅದು. This should be 8 kT by pi m because RAM ಅಂತ ಬಂದ್ರೆ ಎವರೇಜ್ ಮಿಡಲ್ ಬರ್ತೈತಿ. ಅದಕ್ಕೆ ಆನ್ಸರ್ ರೂಟ್ 8 by pi. ಸೊ ಸೆಕೆಂಡ್ ಆಪ್ಷನ್ ಆಗ್ತೈತಿ ನೋಡ್ರಿ, ಆಪ್ಷನ್ ಹೌದಿಲ್ಲ? ಪಿಎಂ ಆಗ್ಬೇಕದು. ಇಲ್ಲಿ ಒಂದು ತರ ಕೊಟ್ಟ ನೋಡಿ, ಏನ್ ಕೊಟ್ಟ ನೋಡ್ರಿ? Two ends of the rod are kept at 127 degrees Celsius, and this one 200,000 calorie of heat is stored into the rod. Average change in entropy ಮಾಡವ್ರೆ delta Q by delta T change in entropy. So that ಇಂಟಿಗ್ರೇಟ್ ಮಾಡಿ ನಿಮಗೆ ಲಾಗ್ ಒಳಗೆ ಸಿಗ್ತೈತಿ, ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಬಂದ್ಬಿಡುತ್ತೆ. ಡೆಲ್ಟಾ ಕ್ಯೂ ಮೇಲೆ ಕೊಟ್ಟಾನ ಆಲ್ರೆಡಿ. ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಟಿ ಅದು. ಟೆಂಪರೇಚರ್ ಎಲ್ಲಿಂದ ಎಲ್ಲಿ ಚೇಂಜ್ ಆಗೈತಿ? 2 ರಾಡ್ಸ್ ಆರ್ ಅಟ್ ಟೆಂಪರೇಚರ್ ಚೇಂಜ್ ತೋರಿ ಡಿಫರೆನ್ಸ್ ಬರ್ತೈತಿ ಡೆಲ್ಟಾ ಟಿ. ಡೆಲ್ಟಾ ಇದನ್ನ ಕ್ಯೂ ಅದ ಹೀಟ್ ಫಾರ್ ಚೇಂಜ್ ಇನ್ ಎಂಟ್ರೋಪಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆರಾಮ್ಸೆ. ಇಲ್ಲಿ ಒಂದು ಐತಿ. ನೆಕ್ಸ್ಟ್ ಹೇಳ್ತೀನಿ, ಗ್ರ್ಯಾಂಡ್ ಕೆನಾನಿಕಲ್ ಅಂಡ್ ಮೈಕ್ರೋ ಕೆನಾನಿಕಲ್. ಗೋ ಟು ನೆಕ್ಸ್ಟ್ ಪಾರ್ಟ್ ಆಫ್ ದಟ್. ಆಲ್ಮೋಸ್ಟ್ ಅದಾವ ಥರ್ಮೋಡೈನಮಿಕ್ಸ್ ಪ್ರಾಬ್ಲಮ್ಸ್ ಅದಾವ. ಸಿಂಪಲ್ ಭಾಳ ಕೇಳ್ತಾನೆ, ಈಜಿ ಕೇಳ್ತಾನೆ ನೋಡ್ರಿ. ಕಿಸೆಟ್ ಭಾಳ ಈಸಿ ಇರ್ತೈತಿ, ಡೈರೆಕ್ಟ್ ಇರ್ತೈತಿ, ಬಟ್ ಓದೋದು ಒಂದು ಸ್ವಲ್ಪ ಜಾಸ್ತಿ ಮಾಡ್ರಿ ಸಾಕು, ನಡೀತೈತಿ, ಈಸಿಲಿ ಮಾಡ್ಬೋದು. ಈಗ ನಾ ಹೇಳತ್ತಿದ್ದ ಅಷ್ಟೇ ನೋಡ್ಕೊಂಡು. ಓಕೆ, ಸೊ ಅದರ್ ಬೇಸಿಸ್ ಮೇಲೆ ಬಂದ್ರೆ ಲೆಟ್ ಮಿ ಸ್ಟಾರ್ಟ್ ವಿತ್ ಒಂದ್ಸತಿ ಸಿಲೆಬಸ್ ನೋಡ್ಕೋರಿ. ಆಲ್ರೆಡಿ ಮ್ಯಾಕ್ಸ್ವೆಲ್ ರಿಲೇಷನ್ ಕೆಮಿಕಲ್ ಪೊಟೆನ್ಷಿಯಲ್ ಅಂತದ ಏನ್ ಭಾಳ ಏನಿಲ್ಲ. ಕೆಮಿಕಲ್ ಪೊಟೆನ್ಷಿಯಲ್ ಮೇಲೆ ಫೇಸ್ ಇಕ್ವಿಲಿಬ್ರಿಯಂ ಆಮೇಲೆ ಹೇಳ್ತೀನಿ. ಫೇಸ್ ಇಕ್ವಿಲಿಬ್ರಿಯಂ, ಥರ್ಮೋಡೈನಮಿಕಲ್ ಪೊಟೆನ್ಷಿಯಲ್ಸ್ ಆಯ್ತು, ಮ್ಯಾಕ್ಸ್ವೆಲ್ ರಿಲೇಷನ್ ಆಯ್ತು. ಸ್ಕ್ರೀನ್ ಇಸ್ ವಿಸಿಬಲ್ ಆಲ್? ಸ್ಕ್ರೀನ್ ಕಾಣ್ತಿತ್ತು ಅಂದ್ರೆ ನೋಡ್ರಿ. ಥರ್ಮೋಡೈನಮಿಕಲ್ ದೇರ್ ಇದನ್ನ ಲಾಸ್ ಆಫ್ ಥರ್ಮೋಡೈನಮಿಕ್ಸ್ ಅಂಡ್ ದೇರ್ ಕಾನ್ಸಿಕ್ವೆನ್ಸಸ್ ಮುಗಿತ್ತು. ಥರ್ಮೋಡೈನಮಿಕ್ ಪೊಟೆನ್ಷಿಯಲ್ಸ್ ಆಯ್ತು, ಮ್ಯಾಕ್ಸ್ವೆಲ್ ರಿಲೇಷನ್ ಆಯ್ತು, ಕೆಮಿಕಲ್ ಪೊಟೆನ್ಷಿಯಲ್ ಮತ್ತು ಫೇಸ್ ಇಕ್ವಿಲಿಬ್ರಿಯಂ ಅದು ಜಸ್ಟ್ ಕಾನ್ಸೆಪ್ಟ್ ಅದ, ಅದೇನು ಭಾಳ ಡಿಫಿಕಲ್ಟ್ ಏನಿಲ್ಲ, ಅದು ಹೇಳ್ತೀನಿ. ಆಮೇಲೆ ಫೇಸ್ ಸ್ಪೇಸ್, ಮೈಕ್ರೋ ಅಂಡ್ ಮ್ಯಾಕ್ರೋ ಸ್ಟೇಟ್ಸ್ ಮುಗಿತೀನಿ. ಮೈಕ್ರೋ ಅಂಡ್ ಮೈಕ್ರೋ ಸ್ಟೇಟ್ ಮುಗಿದೈತಿ, ಫೇಸ್ ಸ್ಪೇಸ್ ಹೇಳೋದ, ಅದಕ್ಕೆ ಬಂದಿನಿ ಈಗ ಎಂಟರ್ ಆಗಿನಿ. ಫೇಸ್ ಸ್ಪೇಸ್ ಹೇಳ್ತೀನಿ. ಮೈಕ್ರೋ ಕೆನಾನಿಕಲ್ ಅಂಡ್ ಕೆನಾನಿಕಲ್, ಗ್ರ್ಯಾಂಡ್ ಕೆನಾನಿಕಲ್ ಎನ್ಸೆಂಬಲ್ ಅಂತ ಹೇಳೋಣ. ಪಾರ್ಟಿಷನ್ ಫಂಕ್ಷನ್ ಹೇಳೋದು, ಇದೇ ಮೈನ್ ಇಂಪಾರ್ಟೆಂಟ್. ಇವು ಮುಗಿತಂದ್ರೆ ಫ್ರೀ ಎನರ್ಜಿ ಅಂಡ್ ಇಟ್ಸ್ ಕನೆಕ್ಷನ್ ಬಿಟ್ವೀನ್ ಥರ್ಮೋಡೈನಮಿಕಲ್ ಕ್ವಾಂಟಿಟೀಸ್ ಸಿಂಪಲ್ ಐತಿ. ಕ್ಲಾಸಿಕಲ್ ಅಂಡ್ ಕ್ವಾಂಟಮ್ ಸ್ಟ್ಯಾಟಿಸ್ಟಿಕ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡೀನಿ.
ಕ್ಲಾಸಿಕಲ್ ಅಂಡ್ ಕ್ವಾಂಟಮ್ ಸ್ಟಾಟಿಸ್ಟಿಕ್ಸ್ ನೀನು ಮುಗಿಸೀನಿ. ಅಲ್ಲಿಂದ ಮೈಕ್ರೋ ಅಂಡ್ ಮೈಕ್ರೋಸ್ಕೋಪ್ಗಳಿಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಬೋಸ್-ಐನ್ಸ್ಟೈನ್ ಕಂಡೆನ್ಸೇಷನ್, ಬೋಸ್-ಐನ್ಸ್ಟೈನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮ್ಯಾಕ್ಸ್ವೆಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಹೇಳಿದೆ. ದೆನ್ ಐಡಿಯಲ್ ಬೋಸ್ ಅಂಡ್ ಫರ್ಮಿ ಗ್ಯಾಸಸ್ ಹೇಳು. ಪ್ರಿನ್ಸಿಪಲ್ ಆಫ್ ಡಿಟೇಲ್ಡ್ ಬ್ಯಾಲೆನ್ಸ್ ಒಂದದ. ಬ್ಲ್ಯಾಕ್ ಬಾಡಿ ರೇಡಿಯೇಷನ್, ಪ್ಲಾಂಕ್ಸ್ ಡಿಸ್ಟ್ರಿಬ್ಯೂಷನ್, ಇವೇನು ಭಾಳ ಸಿಂಪಲ್ ಅದ. ಈಕ್ವೇಷನ್ ಕೊಟ್ಟರೆ ಸಾಕು ಮಾಡ್ತಿರ್ತಾರೆ. ಓಕೆ, ಅದು ಮುಗಿತದೆ ಆಲ್ಮೋಸ್ಟ್. ನೆಕ್ಸ್ಟ್ ಉಳಿದು ಅಲ್ಲಿ ಇದನ್ನ ಒಂದು ಡಯಾಮ್ಯಾಗ್ನೆಟಿಸಮ್, ಪ್ಯಾರಾಮ್ಯಾಗ್ನೆಟಿಸಮ್, ಡಿಪೆಂಡೆನ್ಸಿ ಆನ್ ಟೆಂಪರೇಚರ್. ಆಲ್ರೆಡಿ ನಿಮಗೆ ಹೇಳಿ, ಇನ್ನೊಂದ್ಸತಿ ರಿವಿಷನ್ ಮಾಡ್ಕೊಂಡ್ರೆ ಮುಗಿತೈತೆ. ಲೆಟ್ ಮಿ ಸ್ಟಾರ್ಟ್ ಇವನ್ ಹಿಯರ್ಸ್ ಅಗೇನ್. ಮ್ಯಾಕ್ರೋಸ್ಟೇಟ್ಗೂ ಮೈಕ್ರೋಸ್ಟೇಟ್ಗೂ ಏನು ರಿಲೇಷನ್ ಒಂದು ಪ್ರಾಬ್ಲಮ್ ಮಾಡ್ತೀನಿ. ಅದ್ರ ಬೇಸ್ ಮೇಲೆ ಮೈಕ್ರೋಸ್ಟೇಟ್ ಅಂಡ್ ಮ್ಯಾಕ್ರೋಸ್ಟೇಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡ್ದಂಗೆ ಆಗುತ್ತೆ. ನೆಕ್ಸ್ಟ್ ಐ ವಿಲ್ ಗೋ ಟು ದ ಫೇಸ್ ಸ್ಪೇಸ್. ಓಕೆ, ಫೇಸ್ ಸ್ಪೇಸ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಮಾರ್ನಿಂಗ್ ಕರೆಂಟ್ ಒಂದು ಇರಲಿಲ್ಲ ರೀ, ಸೊ ಹಿಂಗಾಗಿ ಅದು ಮತ್ತೊಂದು ಸ್ವಲ್ಪ ಆಗತ್ತು. ಏನು ಪ್ರಾಬ್ಲಮ್ ಇಲ್ಲ, ನಾವು ಹೊಂಟಿದ್ದೀವಿ. ಮುಗಿತದ ಏನು ಬಿಡೋದು. ಒಂದು ಮ್ಯಾಕ್ರೋಸ್ಟೇಟಿಕ್ ಅಂಡ್ ಮೈಕ್ರೋಸ್ಟೇಟಿಕ್ ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ ಮಾಡ್ತೀನಿ, ಅದನ್ನ ಸ್ವಲ್ಪ ನೋಡ್ರಿ. ಅದರ ನೆಕ್ಸ್ಟ್ ಫೇಸ್ ಸ್ಪೇಸ್ ಬಗ್ಗೆ ಹೇಳ್ತೀನಿ. ಸೊ ಪ್ರಾಬ್ಲಮ್ ಇಸ್ ದಾಟ್, ಒಂದು ಪ್ರಾಬ್ಲಮ್ ಅದ್ರ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ಮೇಲೆ ಮೂರು ಮುಗಿತೈತಿ ಡಿಸ್ಟ್ರಿಬ್ಯೂಷನ್ಸ್ಗಳು. ಪ್ರಾಬ್ಲಮ್ ಇಸ್ ದಾಟ್ consider a system of two particles. Consider a system of two particles. Two particles. Each having three quantum states. Okay, more quantum states are there. Energies are of energies 0, E, and 2E. So E, 2E, and E and more state. Find the number of microstates and macrostates. Find the number of microstates and macrostates. Okay, find the number of microstates and macrostates. Probability of each particle and microstate ಅಂತ ಕೊಟ್ಟಾನ. ಲೆವೆಲ್ ತನ ಬರ್ತೈತಿ, ಇದು ಲೆವೆಲ್ ಸಾಕಿಷ್ಟು ನಡೀತೈತಿ, ಕ್ಯಾಲ್ಕುಲೇಟ್ ಮಾಡೋದೈತಿ. ಹೆಂಗ್ ಮಾಡೋರು, ಇಷ್ಟ ಸಿಂಪಲ್ ಆಗಿ ಕೊಟ್ಟರು ಹೆಂಗ್ ಮಾಡ್ತೀರಿ? ಅಕಾರ್ಡಿಂಗ್ ಟು ಮ್ಯಾಕ್ಸ್ವೆಲ್ ಬೋಸ್ಮನ್ ಮೂರದ್ರೋಗು ಕ್ಯಾಲ್ಕುಲೇಟ್ ಮಾಡೋದು ಕೊಟ್ಟಾನ. ಮೂರದ್ರೋಗು ಕ್ಯಾಲ್ಕುಲೇಟ್ ಮಾಡೋದು. ಫಸ್ಟ್ ಒನ್ ಈಸ್ ಮ್ಯಾಕ್ಸ್ವೆಲ್ ಬೋಸ್ಮನ್ ಡಿಸ್ಟ್ರಿಬ್ಯೂಷನ್. ಮ್ಯಾಕ್ಸ್ವೆಲ್ ಬೋಸ್ಮನ್ ಪ್ರಕಾರ ರೂಲ್ ಏನೈತಿ ನಮಗೆ? ಮ್ಯಾಕ್ಸ್ವೆಲ್ ಬೋಸ್ಮನ್ ರೂಲ್ ಏನದ ಅಂದ್ರೆ, ಐಡೆಂಟಿಕಲ್ ಇರಬೇಕು, ಡಿಸ್ಟಿಂಗ್ವಿಷಬಲ್ ಇರಬೇಕು. ಐಡೆಂಟಿಕಲ್ ಇರಬೇಕು ಅಂಡ್ ಡಿಸ್ಟಿಂಗ್ವಿಷಬಲ್ ಇರಬೇಕು. ಐಡೆಂಟಿಕಲ್ ಅಂಡ್ ಡಿಸ್ಟಿಂಗ್ವಿಷಬಲ್ ಅಂದ್ರೆ ಯಾವ ತರ? Look at this. Here, let us take, there are energies ಇದಾವೆ. ಯಾವ ಎನರ್ಜಿ ಇದಾವೆ? ಐಡೆಂಟಿಕಲ್ ಅಂಡ್ ಡಿಸ್ಟಿಂಗ್ವಿಷಬಲ್. ಇದ್ರಕ್ಕೆ ಎರಡು ಪಾರ್ಟಿಕಲ್ ಅಂತ ಕೊಟ್ಟಾನ. ಎರಡು ಪಾರ್ಟಿಕಲ್ ಏನು ತಗೊಂಡು ಒಂದು ಎ ಮತ್ತು ಇನ್ನೊಂದು ಬಿ ಅಂತ ತಗೋತಾನೆ. ಬಿಕಾಸ್ ದೇ ಆರ್ ಐಡೆಂಟಿಕಲ್, ಸೇಮ್ ತರ ಇರ್ತಾವೆ, ಬಟ್ ಡಿಸ್ಟಿಂಗ್ವಿಷ್ ಮಾಡ್ಬೋದು. ಎ ಬೇರೆ ಐತಿ, ಬಿ ಬೇರೆ ಐತಿ. ಇವಕ್ಕೆ ಐಡೆಂಟಿಕಲ್ ಅಂಡ್ ಡಿಸ್ಟಿಂಗ್ವಿಷಬಲ್ ಅಂತ ಕರಿತೀವಿ. ಎನರ್ಜಿಗಳು ಎಷ್ಟು ಅದಾವ? ಒಂದು 0 ಐತಿ, ಇನ್ನೊಂದು ಇ ಅದ, ಇನ್ನೊಂದು 2E ಅದ. ಟೋಟಲ್ ಎನರ್ಜಿ ಎಷ್ಟು ಬರ್ತೈತಿ ಇಲ್ಲಿ ಆಡ್ ಮಾಡೋಣ. ಫಾರ್ ಎಕ್ಸಾಂಪಲ್ ಮ್ಯಾಕ್ಸ್ವೆಲ್ ಬೋಸ್ಮನ್ ಡಿಸ್ಟ್ರಿಬ್ಯೂಷನ್ ಹಿಂಗ ಹಾಕ್ಬೇಕಂತ ಏನು ಹೇಳಿಲ್ಲ. ನೀವು ಎರಡು ಒಮ್ಮೆನ ಹಾಕ್ರಿ, ಒಂದೊಂದು ಹಾಕ್ರಿ, ಬೇಕಾದಾಗ್ಬೋದು. ಫಾರ್ ಎಕ್ಸಾಂಪಲ್ ಎನರ್ಜಿ ಸ್ಟೇಟ್ ತಗೋತೀನಿ, 0, G, 2E. ಕರೆಕ್ಟಾ? ಇದೊಂದು ಫಾರ್ ಎಕ್ಸಾಂಪಲ್ ಏನು ಮಾಡೋಣ, ಇಲ್ಲೊಂದು ಎ ಪಾರ್ಟಿಕಲ್ ಹಾಕ್ತಂದ್ರೆ ಇಲ್ಲಿ ಬಿ ಪಾರ್ಟಿಕಲ್ ಹಾಕ್ಬೋದು, ಎ ಬಿ ಇಲ್ಲೇ ಹಾಕ್ಬೋದು, ಎರಡು ಎ ಬಿ ತಗೋದಾಗ ಇಲ್ಲೇನೂ ಹಾಕ್ಬೋದು, ಎರಡು 0 ಇಡ್ಬೋದು. ಬೇರೆ ಬೇರೆ ಕಾಂಬಿನೇಷನ್ ನೋಡ್ಕೋತ ಹೋಗೋಣ. ಈಚ್ ಕಾಂಬಿನೇಷನ್ ಈಸ್ ಕಾಲ್ಡ್ ಆಸ್ ಅ macrostate. ಆ ಗ್ರೂಪ್ ಆಫ್ ಕಾಂಬಿನೇಷನ್ ಈಸ್ ಕಾಲ್ಡ್ ಆಸ್ macrostate ಅಂತ ಕರಿತೀವಿ. ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಇದನ್ನ ಮಾಡ್ತೀನಿ, ಏನು ನೋಡಿದ್ರೆ ನೀವು ಟ್ರೈ ಮಾಡಕ್ರೆ ನಾನು ಸ್ಕ್ರೀನ್ ಶಾಟ್ ಕಳಿಸ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, ಎ ಬಿ ಪಾರ್ಟಿಕಲ್ ಎರಡು 0ದಾಗ ಇಡ್ರಿ. ಇರೋ ಎರಡು ಪಾರ್ಟಿಕಲ್ ಎಲ್ಲಿ ಹಾಕೋದ್ರಿ? ಎರಡು ಒಂದ್ರಾಗ ಹಾಕ್ರಿ ಅಂದ್ರೆ ಈಗಂತೂ ಹಾಕಕ್ ಬರಲ್ಲ, 2E ಹಾಕಕ್ ಬರಲ್ಲ. ಟೋಟಲ್ ನಂಬರ್ ಆಫ್ ಎನರ್ಜಿ ಎಷ್ಟಾಯ್ತು? 0. ಟೋಟಲ್ ಎನರ್ಜಿ ಇಸ್ ಗೋಯಿಂಗ್ ಟು ಬಿ 0. Therefore, microstate at ಬಂತು. Microstate is represented as omega. ನಿಮಗೆ ಆಲ್ರೆಡಿ ಗೊತ್ತು. Microstate is represented as omega. We'll rewrite that one as omega. Here I'll write that one as omega. Then this is probability ಅಂತ ಕರಿತೀವಿ. Probability ಅಂತ ಕರಿತೀವಿ.
So this is called as probability. This is omega I, that is called as ಅಂತ ಕರಿತೀವಿ microstate, number of microstates. It tells about microstates. Okay. ಈಗ ಎ ಬಿ ಎರಡು ಇದ್ರಾಗ ಹಾಕಿನಿ, ಜೀರೋ ಇಲ್ಲಿ ಉಳಿದೆಲ್ಲ ಬ್ಲಾಂಕ್ ಅದಾವ, ಟೋಟಲ್ ಎನರ್ಜಿ ಜೀರೋ ಆಯ್ತು. ಸ್ಟೇಟ್ ಎಟ್ ಬಂತಿಲ್ಲಿ ಒಂದು ಸ್ಟೇಟ್ ಬಂತು. ಪ್ರೊಬ್ಯಾಬಿಲಿಟಿ ಆಮೇಲೆ ನಾವು ನೆಕ್ಸ್ಟ್ ಮತ್ತೇನು ಕಾಂಬಿನೇಷನ್ ಅದ ಸರ್, ಒಂದು ಎ ಇಲ್ಲಿ ಹಾಕೊಂಡು ಇನ್ನೊಂದು ಬಿ ಇಲ್ಲಿ ಹಾಕೊಂಡು ಸರ್, ಏನ್ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಏನ್ ಬಂತು, ಟೋಟಲ್ 2 ಈಗ ಅಂತ ಬರಲ್ಲ, ಟೋಟಲ್ ಎನರ್ಜಿ ಎಷ್ಟಾಗ್ತೈತಿ, ಬರೀ ಇ ಅಷ್ಟ ಆಗ್ತೈತಿ. ಕರೆಕ್ಟ್. ಇದನ್ನ ಸ್ಟೇಟ್ ಎಟ್ ಅದಾವ ಸೇಮ್ ಎನರ್ಜಿ ಬರುವಂತ ಎಷ್ಟು ಬರ್ತಾವ ಸ್ಟೇಟ್ಸ್, ಅವಕ್ಕೆ ನಾವು ಮೈಕ್ರೋ ಸ್ಟೇಟ್ಸ್ ಅಂತ ಕರಿತೀವಿ. ಇದಕ್ಕೆ ಬಿ ತಗೊಂಡು ಇದಕ್ಕೆ ಎ ತಗೊಂಡು ನೋಡ್ರಿ, ಇದಕ್ಕೂ ಕೂಡ ಈ ಸೇಮ್ ಎನರ್ಜಿ ಕೊಡ್ತೈತಿ, ಅದು ಸ್ವಲ್ಪ ಡಿಫ್ರೆಂಟ್ ಕಾಂಬಿನೇಷನ್ ಅಷ್ಟೇ. ಬಟ್ ಇದು ಕೂಡ ಎಷ್ಟು ಸ್ಟೇಟ್, ಅದು ಇನ್ನೊಂದು ಸ್ಟೇಟು ಇದೊಂದು ಸ್ಟೇಟು ಎರಡೂ ಕೂಡಿ 2 ಬಂತು. ಬಿಕಾಸ್ ಒಂದೇ ಎನರ್ಜಿಯನ್ನು ಹೊಂದಿರುವಂತ ಎಷ್ಟು ಸ್ಟೇಟ್ ಅದಾವೆ, ಎರಡು ಸ್ಟೇಟ್ ಅದು. ಗೋ ಫಾರ್ ನೆಕ್ಸ್ಟ್ ಮತ್ತೇನು ಕಾಂಬಿನೇಷನ್ ಚೇಂಜ್ ಮಾಡೋಣ ಸರ್, ಒಂದು ಎ ಇಲ್ಲಿ ಹಾಕ್ತಾನು, ಇದನ್ನ ಬ್ಲಾಂಕ್ ಇಟ್ನು, ಇದನ್ನ ಬಿ ಇಲ್ಲಿ ಪ್ರಾಬ್ಲಮ್. ಇದರದ ಎನರ್ಜಿ ಏನ್ ಬರ್ತೈತಿ, 2e ಬರ್ತೈತಿ ಇಲ್ಲಿ ನೋಡ್ರಿ. ನೆಕ್ಸ್ಟ್ ಸರ್, ಒಂದು ಬಿ ಇಲ್ಲಿ ಹಾಕುನು, ನೆಕ್ಸ್ಟ್ ಒಂದು ಎ ಇಲ್ಲಿ ಎ ಹಾಕುನು, ಪ್ರಾಬ್ಲಮ್. ಟೋಟಲ್ ಎನರ್ಜಿ ಕೂಡ ಇದ್ರದ್ದು ಕೂಡ ಏನ ಬಂತು. ನೆಕ್ಸ್ಟ್ ಸರ್, ಇದನ್ನ ಬ್ಲಾಂಕ್ ಇಡ್ನು ಸರ್, ಇದನ್ನ ಎ ಬಿ ಇಲ್ಲೇ ಹಾಕಿಬಿಡ್ನು, ಟೋಟಲ್ ಎನರ್ಜಿ ಎಷ್ಟು ಬಂತು, 2e ಬಂತು. ಬಟ್ ಬಿಕಾಸ್ ದೀಸ್ ಆರ್ ಡಿಫರೆಂಟ್ ಕಾಂಬಿನೇಷನ್ಸ್ ಇನ್ ಕೇಸ್ ಆಫ್ ಇಟ್ ಈಸ್ ದಟ್ ಮ್ಯಾಕ್ಸ್ವೆಲ್ ಬೋಲ್ಟ್ಜ್ಮನ್ ಡಿಸ್ಟ್ರಿಬ್ಯೂಷನ್. ಫೋರ್ ಹಂಗಿದ್ರೆ ಎನರ್ಜಿ ಎಷ್ಟು ಬಂದಂಗ ಇದು. ಮೂರು ಸ್ಟೇಟ್ ಕೂಡಿ ನನ್ನ ಕಾಂಬಿನೇಷನ್ಸ್ ಎಷ್ಟು, 3 ಸ್ಟೇಟ್ ಅದು ಮೈಕ್ರೋ ಸ್ಟೇಟ್ಸ್. ದಟ್ ಇಸ್ ಕರೆಕ್ಟ್. ಮತ್ತೆ ಯಾವ ಉಳಿದು ನೋಡ್ರಿ, ಮತ್ತೆ ಯಾವ ಉಳಿದು ಅಂದ್ರೆ ಒಂದು 0 ಉಳಿತು, ಒಂದು ಇ ಉಳಿತು, ಒಂದು 2e ಉಳಿತು. 3 ಮಾಡ್ಬೋದಾ, 3 ಮಾಡ್ಬೋದಲ್ಲ, ಏನ್ ಮಾಡ್ತೀರಿ 3 ಇದು ನೆಕ್ಸ್ಟ್ ಸ್ಟೇಟ್ ಈಚ್ ಅಂಡ್ ಎವ್ರಿ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಎನರ್ಜಿ ಲೆವೆಲ್ ಒಳಗೆ ಕಾಂಬಿನೇಷನ್ ಮಾಡ್ಕೊತ ಹೋಗುದು. ಇದನ್ನ 0 ಇಡ್ ಒಂದು ಎ ಇಲ್ಲಿ ಹಾಕಿ ಒಂದು ಬಿ ಹಾಕಿದ್ರೆ 3 ಬರ್ತೈತೆ ನೋಡ್ರಿ. ಸೊ ಯು ಗಾಟ್ 3. ಇದನ್ನ ಬಿಟ್ಟರೆ ಮತ್ತೊಂದು ಕಾಂಬಿನೇಷನ್ ಇಲ್ಲ. ಬಿ ಇಲ್ಲಿ ಹಾಕಿ ಅಲ್ಲಿ ಎ ಹಾಕೋದು ಅದು ಕೂಡ ಬರ್ತದಲ್ಲ, ಕರೆಕ್ಟ್. ಸೊ ದಿಸ್ ಬಿ ಇಲ್ಲಿ ಹಾಕೋನು ಸರ್, ಎ ಇಲ್ಲಿ ಹಾಕೋನು, ಇದು ಕೂಡ 3 ಬರ್ತೈತಿ. ಮ್ಯಾಕ್ಸ್ವೆಲ್ ಬೋಲ್ಟ್ಜ್ಮನ್ ಇದು ರ್ಯಾಂಡಮ್ ಕಾಂಬಿನೇಷನ್, ರಿಸ್ಟ್ರಿಕ್ಷನ್ ಇಲ್ಲ, ಪೌಲಿ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂತ ಫಾಲೋ ಮಾಡಂಗಿಲ್ಲ. ಅದು ಬೇಕಾ ಸ್ಪಿನ್ ಇರಲಿ, ಡಸಂಟ್ ಮ್ಯಾಟರ್ ದೇರ್, ಹೌದಿಲ್ಲ. ಸೊ ಇದ್ರ ಬಿಟ್ಟರೆ ಮತ್ತೊಂದು ಕಾಂಬಿನೇಷನ್ ಇಲ್ಲ. ಸ್ಟೇಟ್ ಬಂದು ಇಲ್ಲಿ ಮೈಕ್ರೋ ಸ್ಟೇಟ್ಸ್ 2 ಬಂದು. ನೆಕ್ಸ್ಟ್ ಕಾಂಬಿನೇಷನ್ ಯಾವುದು, ನೆಕ್ಸ್ಟ್ ಎನರ್ಜಿ 0e ಆಯ್ತು, 2e ಆಯ್ತು, ದೆನ್ 3e ಆಯ್ತು, ಮತ್ತೆ ನೆಕ್ಸ್ಟ್ 4e ಬರ್ತೈತೆ ನಾವು. 4e ಅನ್ನ ಡಿಸೈಡ್ ಮಾಡೋದು ಯಾವುದು, ಇದು 0 ಮಣ್ಣು ಎರಡು ಇಲ್ಲೇ ಹಾಕ್ಬಿಡ್ನು. ಸ್ಟೇಟ್ 2e ಎನರ್ಜಿ ಐತಿ, ಅದ್ರ ಎಫರ್ಟ್ 4e ಬಂತು. ಸೊ ಸ್ಟೇಟ್ ಎಟ್ ಆಯ್ತು, 1 ಆಯ್ತು. ಒಂದು ಚೆಕ್ ಮಾಡ್ರಿ, ಮೇಲಿಂದ ನೋಡ್ಕೊತ ಚೆಕ್ ಮಾಡ್ರಿ ಮ್ಯಾಕ್ಸ್ವೆಲ್ ಬೋಲ್ಟ್ಜ್ಮನ್ ಅನ್ನ. Here if you observe this, it is going to have 3 states, 2 states, 1 state and 1 state and 2 states. 1 2 3, 3 plus 3, 6 6 plus 2, 8 8 plus 1 9. Total microstate ಎಷ್ಟಾದವು ಇಲ್ಲಿ 9 ಆದವು ನೋಡ್ರಿ. ಟೋಟಲ್ ಮೈಕ್ರೋಸ್ಟೇಟ್ ಎಷ್ಟಾದವು 9 ಆದವು. ನಮ್ಮ ಅಲ್ಲಿ ಫಾರ್ಮುಲಾನು ಇತ್ತಲ್ಲ, ಮೈಕ್ರೋಸ್ಟೇಟ್ಸ್ ಆಫ್ ದ ನಮ್ಮ ಎಂ ಬಿ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತೀರಿ, ಸಿಗ್ಮಾ ಆಫ್ ಎಂ ಬಿ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತೀರಿ. ಐ ಥಿಂಕ್ ದಟ್ ಈಸ್ ಗಿವನ್ ಬೈ ವಿ ಐ ಪವರ್ ಎನ್ ಐ ಅಂತ ನೋಡ್ರಿ. ಜಿ ಐ ಪವರ್ ಎನ್ ಐ ಇತ್ತು. ವಾಟ್ ವಾಸ್ ದಟ್ ಫಾರ್ಮುಲಾ ಏನಿತ್ತಲ್ಲ ಮೈಕ್ರೋಸ್ಟೇಟ್ ಕ್ಯಾಲ್ಕುಲೇಟ್ ಮಾಡೋದು. ಜಿ ಐ ಪವರ್ ಎನ್ ಐ ಇತ್ತು. ಟೋಟಲ್ ಸ್ಟೇಟ್ಸ್ ಎಷ್ಟು, ಜಿ ಐ ಅಂದ್ರೆ ಏನು, ನಂಬರ್ ಆಫ್ ಸ್ಟೇಟ್ಸ್, ಎನರ್ಜಿ ಸ್ಟೇಟ್ಸ್. ನಂತರ ಜಿ ಐ ಎಷ್ಟು ಅದಾವ, ಜಿ ಐ 3 ಅದಾವ. ಇಷ್ಟು ಆಡಿಬಲ್ ಅವ್ರ ನೋಟ್. ಹಲೋ ಹಲೋ ಓಕೆ. ಜಿ ಐ 3 ಎನರ್ಜಿ ಇದಾವ. ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಅದಾವ, 2 ಅದಾವ. ದೇರ್ಫೋರ್ ಎಷ್ಟು ಬರ್ತೈತಿ, 6 ಬರ್ತೈತಿ. ಐ ಥಿಂಕ್ ಇಟ್ಸ್ 6 or 9, ಸಾರಿ 3 ಸ್ಕ್ವೇರ್ ಅದು 9 ಅಲ್ಲ, 6 ಬರ್ತೈತಿ. ಇಟ್ ಶುಡ್ ಬಿ 9. ಇಟ್ ಕರೆಕ್ಟ್ ನೋಡ್ರಿ. ಡೈರೆಕ್ಟ್ ಫಾರ್ಮುಲಾದಿಂದನೂ ನಿಮ್ಗೆ ಅದ ಬರ್ತೈತಿ, ನೋ ಪ್ರಾಬ್ಲಮ್. ಬಟ್ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋದು ಈಚ್ ಆ್ಯಂಡ್ ಎವ್ರಿಥಿಂಗ್ ಮ್ಯಾಕ್ಸ್ವೆಲ್ ನ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡಿದ್ರು 9 ಬರ್ತೈತಿ. ಆಕ್ಚುಲಿ ಪಾರ್ಟಿಕಲ್ ಡಿಸ್ಟ್ರಿಬ್ಯೂಟ್ ಮಾಡೋದು ಹಿಂದಿನ ಬ್ಯಾಕ್ ಗ್ರೌಂಡ್ ಇದೆ, ಹಿಂಗ್ ಡಿಸ್ಟ್ರಿಬ್ಯೂಟ್ ಆಗ್ತೈತಿ. ನಾವು ಫಾರ್ಮುಲಾದಿಂದ ಡೈರೆಕ್ಟ್ ಅಪ್ಲೈ ಮಾಡ್ತೀವಿ ಅಷ್ಟೇ. ಇದರ ಪ್ರೊಬಾಬಿಲಿಟಿ ಹೆಂಗ್ ಕರಿತೀರಿ, ಟೋಟಲ್ ಸ್ಟೇಟ್ ಎಟ್ಟದಾವು, ಅದ್ರೊಳಗಡೆ ಒಂದು ಪರ್ಟಿಕ್ಯುಲರ್ ಐಗನ್ ಎನರ್ಜಿಯನ್ನು ಹೊಂದಿರುವಂತ ಸ್ಟೇಟ್ ಎಟ್ಟದಾವು ನೋಡ್ರಿ. ಟೋಟಲ್ ಸ್ಟೇಟ್ 9 ಅದಾವು. ಒಂದು ಪರ್ಟಿಕ್ಯುಲರ್ ಎನರ್ಜಿಯನ್ನು ಹೊಂದಿರುವಂತ ಒಂದು ಸ್ಟೇಟ್ ಐತಿ. 1/9 is the probability of this particle. ನೆಕ್ಸ್ಟ್ ಒಂದೇ ಎನರ್ಜಿಯನ್ನು ಹೊಂದಿರುವಂತ 2 ಅದಾವು.
ಅದ್ರ ಟೋಟಲ್ ಪ್ರಾಬಬಿಲಿಟಿ ಆಯ್ತು 2/9 ಆಯ್ತು. ಇಲ್ಲಿ 3/9 ಬರ್ತೈತಿ, ಇಲ್ಲಿ ಕೂಡ 2/9 ಬರ್ತೈತಿ, ಇಲ್ಲಿ ಕೂಡ 1/9 ಬರ್ತೈತಿ. ಇಸ್ ಕರೆಕ್ಟ್. ದಿಸ್ ಇಸ್ ಕಾಲ್ಡ್ ಎಸ್ ಪ್ರೊಬಬಿಲಿಟಿ. ಟೋಟಲ್ 9 ಇದ್ರ ಕಾಂಟ್ರಿಬ್ಯೂಷನ್ ಎಷ್ಟು? ದೆನ್ ಸರ್ ಇದರಿಂದ ನಂಬರ್ ಆಫ್ ಮ್ಯಾಕ್ರೋ, ಇಲ್ಲಿಂದ ನನಗೆ ಏನ್ ಸಿಗ್ತೈತಿ? ನಂಬರ್ ಆಫ್ ಮೈಕ್ರೋ ಸ್ಟೇಟ್ ಸಿಗ್ತೈತಿ. Micro state ಸಿಗ್ತೈತಿ. How do you calculate macro state? So, number of macro state is given by number of macro state is given by macro state is given by. ನೋಡ್ರಿ ಎಷ್ಟು ಗ್ರೂಪ್ ಬರ್ತಾವಲ್ಲ ನಮಗೆ, ಈಚ್ ಗ್ರೂಪ್ ಎಷ್ಟು ಅದು ನೋಡ್ರಿ, ಗ್ರೂಪ್ ಅದು ಎನರ್ಜಿ ಗ್ರೂಪ್ ಎಷ್ಟು ಅದು, ಇಟ್ ಇಸ್ ಒಂದು ಗ್ರೂಪ್. ಅಥವಾ ಮೈಕ್ರೋ ಸ್ಟೇಟ್ಗಳನ್ನ ಎಷ್ಟೆಷ್ಟು ಬರ್ದಿರ್ಲಿ ಅದನ್ನ ಮಾಡ್ರಿ. ಒನ್ ಗ್ರೂಪ್ ಅದು ಗ್ರೂಪ್ ಅಂತ ತಗೋರಿ. ಬೆಟರ್ ವರ್ಡ್ ಇಸ್ ಕಾಲ್ ದಟ್ ಗ್ರೂಪ್. ನೋಡ್ರಿ ಇದು ಒಂದು, ಎರಡನೇ ಗ್ರೂಪು, ಇದು ಮೂರನೇ ಗ್ರೂಪು, ನಾಲ್ಕನೇ ಗ್ರೂಪು, ಐದನೇ ಗ್ರೂಪ್. ಟೋಟಲ್ ಮ್ಯಾಕ್ರೋ ಸ್ಟೇಟ್ ಎಷ್ಟು? ಟೋಟಲ್ ಓವರ್ ಆಲ್ ಆಗಿ ನೋಡಿದ್ರೆ 5 ಸ್ಟೇಟ್ ಅದಾವ. ಇದು ಮೈಕ್ರೋ ಎಷ್ಟು ಅದಾವು ಸಣ್ಣ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಬರ್ತೈತಿ 9 ಬರ್ತೈತಿ. Therefore this is called as a macro state, this is called as a micro state. Actual ಬೋಸನ್ ಒಳಗಡೆ ಯೂಸ್ ಮಾಡುವಂತ ರೂಲ್. ಇದು ಕ್ಲಿಯರ್ ಆಲ್. ಇದೇ ರೀತಿ ಬೋಸ್ ಐನ್ಸ್ಟೈನ್ ನೋಡ್ರಿ ಕ್ವಿಕ್ ಆಗಿ ಅನ್ಸುತ್ತೆ. ಬೋಸ್ ಐನ್ಸ್ಟೈನ್ ನೋಡ್ಬಿಡ್ನ. ಬೋಸ್ ಐನ್ಸ್ಟೈನ್ ಹೆಂಗ್ ಬರ್ತದೆ? ಸೊ ಬೋಸ್ ಐನ್ಸ್ಟೈನ್ ಡಿಸ್ಟ್ರಿಬ್ಯೂಷನ್ ಏನ್ ಹೇಳ್ತಾನೆ? ಐಡೆಂಟಿಕಲ್ ಇರ್ಬೇಕು. ಪಾರ್ಟಿಕಲ್ಸ್ ನಾವೇನ್ ಟ್ರೀಟ್ ಮಾಡ್ತಾನೆ? ಐಡೆಂಟಿಕಲ್ ಅಂಡ್ ಇಂಡಿಸ್ಟಿಂಗ್ವಿಷಬಲ್. ಐಡೆಂಟಿಕಲ್ ಅಂಡ್ ಇಂಡಿಸ್ಟಿಂಗ್ವಿಷಬಲ್. ಇಂಡಿಸ್ಟಿಂಗ್ವಿಷಬಲ್ ಅಂತ ಹೇಳ್ತಾನೆ. ಅಂದ್ರೆ ಎರಡೂ ಒಂದೇ ತರ ಇರಬೇಕು, ಡಿಸ್ಟಿಂಗ್ವಿಷ್ ಹಾಕಿರಬಾರ್ದು. ಅಂದ್ರೆ ಎರಡು ತರ ಏನೋ ತಗೋತಂದ ನಾನು ನೋಡಾಕು ಒಂದದಾವ, ನಿಮ್ಗೆ ಯಾವ್ದು ಗೊತ್ತಾಗಂಗಿಲ್ಲ. ದಿಸ್ ಕಲರ್ಸ್ ಇಂಡಿಸ್ಟಿಂಗ್ವಿಷಬಲ್. ಈಗ ಎನರ್ಜಿ ಎಷ್ಟಿದ್ದು ನನ್ನ ಹತ್ರ ನೋಡ್ರಿ, ನನ್ನ ಹತ್ರ ಎನರ್ಜಿ ಎಷ್ಟಿದ್ದು? ಐ ಹ್ಯಾಡ್ ಎನರ್ಜಿ 3, 3 ಎನರ್ಜಿ ಇದ್ದು 0 E E ಅಂತ ಹೇಳಿ ಕರೆಕ್ಟಾ? ಇದು ಟೋಟಲ್ ಇ ಐ ಅಂತ ಎನರ್ಜಿ ಐತಿ. ಟೋಟಲ್ ಎನರ್ಜಿ ನೋಡು, ಇಲ್ಲಿ ಕೂಡ ಸಿಗ್ಮಾ ಐ ನೋಡ್ನು, ಇಲ್ಲಿ ಪ್ರೊಬಬಿಲಿಟಿ ಆಮೇಲೆ ನೋಡ್ನು. ನನಗೆ ಎರಡು ಪಾರ್ಟಿಕಲ್ ಒಂದೇ ಅದಾವ. ಬೋಸ್ ಐನ್ಸ್ಟೈನ್ ಕೂಡ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಫಾಲೋ ಮಾಡಂಗಿಲ್ಲ. ಎರಡು ಸ್ಟೇಟ್ ಅನ್ನು ಒಂದ್ರಾಗ ಹಾಕ್ಬೋದು ನೀವು. ಎರಡು ಪಾರ್ಟಿಕಲ್ಸ್ ಒಂದೇ ಸ್ಟೇಟ್ ಒಳಗೆ ಎಷ್ಟು ಬೇಕಾದ ಪಾರ್ಟಿಕಲ್ ಕೂಡ ಹಾಕ್ಬೋದು ನೀವು. ಹಂಗಿದ್ರೆ ಇಲ್ಲಿ ಏನ್ ಹಾಕ್ಲಿ? ಜೀರೋಕ್ ಎ ಎರಡು ಒಮ್ಮೆ ಹಾಕಲಿಲ್ಲ. ಸೊ ಪುಟ್ ಎ ಹಿಯರ್. ಓಕೆ, ನಾನು ಇಲ್ಲೇನ್ ಮಾಡ್ಲಿ? ಡ್ಯಾಶ್ ಕೊಡ್ನು, ಇದಕ್ಕೂ ಡ್ಯಾಶ್ ಕೊಡ್ನು. ಟೋಟಲ್ ಎನರ್ಜಿ 0 ಬಂತು. ನಂಬರ್ ಆಫ್ ಮೈಕ್ರೋ ಸ್ಟೇಟ್ಸ್ ಅಟ್ ಕ್ವಿಕ್ is going to be only 1. ನೆಕ್ಸ್ಟ್ ಕಾಂಬಿನೇಷನ್ ಏನ್ ಬರ್ತದೆ? ಇದಕ್ಕೊಂದು ಹಾಕೋಣ, ಇದಕ್ಕೊಂದು ಹಾಕೋಣ, ನೋ ಪ್ರಾಬ್ಲಮ್. 0 ಮಾಡ್ರಿ, ಇದಕ್ಕೆ ಏನ್ ಬಂತು? ಟಿ ಬಂತು. ಸರ್ ಇದಕ್ಕೂ ಒಂದು ಎ ಹಾಕೋಣ, ಬರೋದು ಒಂದೇ ಸ್ಟೇಟ್ ಆಗ್ತದೆ ಮತ್ತೆ. ಹೌದಿಲ್ಲ? ಓಕೆ, ನೆಕ್ಸ್ಟ್ ಸ್ಟೇಟ್ ಕೆ ಹಾಕಿ ಇದಕ್ಕೆ ಒಂದು ಎ ಹಾಕೋಣ, ಎಲ್ಲ ಕೂಡ ಆಯ್ತು 2 ಎ ಆಗ್ತೈತಿ. ನೆಕ್ಸ್ಟ್ ಸ್ಟೇಟ್ ಇದೆ ಬಿಟ್ರೆ ಮತ್ತೊಂದು ಪಾಸಿಬಲ್ ಇಲ್ಲ. ಅಥವಾ ಇದಕ್ಕೂ ಬರ್ತದಿಲ್ಲ, ಯಾವುದೋ ಸೆಕೆಂಡ್ ಸ್ಟೇಟ್ಗೆ. ಇದಕ್ಕೆ ಡ್ಯಾಶ್ ಕೊಡ್ನು, ಇದಕ್ಕೂ ಡ್ಯಾಶ್ ಕೊಡ್ನು, ಇದ್ರಾಗ ಎರಡು ಹಾಕೋಣ. ಎಸ್, ಎನರ್ಜಿನೂ ಕೂಡ 2 ಇ ಬರ್ತೈತಿ. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಎನರ್ಜಿ ಲೆವೆಲ್ಸ್. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ಇ ಬರ್ಬೇಕು ನೋಡ್ರಿ. ಇ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ನಾನು? ಇದಕ್ಕೊಂದು ಎ ಹಾಕೋಣ, ಇದಕ್ಕೊಂದು ಎ ಹಾಕೋಣ, ಕರೆಕ್ಟಾ? ಇ ಬಂತು. 4 ಇ ಬರ್ಬೇಕಲ್ಲ, ನೆಕ್ಸ್ಟ್ ಕಾಂಬಿನೇಷನ್ 4 ಇ ಬರುವಂಗ ಎರಡು ಇಲ್ಲೇ ತಂದು ಹಾಕೋಣ, ಇದಕ್ಕೊಂದು ಡ್ಯಾಶ್ ಡ್ಯಾಶ್ ಕೊಡು. ದಿಸ್ ಇಸ್ ದ ಕಾಂಬಿನೇಷನ್, ದಿಸ್ ಇಸ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ಪಾರ್ಟಿಕಲ್ ಅಕಾರ್ಡಿಂಗ್ ಟು ಬೋಸ್ ಐನ್ಸ್ಟೈನ್. ಇದಕ್ಕೆ ಸ್ಟೇಟ್ ಅದಾವ, ಇದಕ್ಕೂ ಇದಕ್ಕೆ ಸ್ಟೇಟ್ ಆಗ್ತಾವ, ಎರಡು ಸ್ಟೇಟ್, ಇದಕ್ಕೆ ಸ್ಟೇಟ್ ಆಗ್ತಾವ, ಒಂದೊಂದು ಸ್ಟೇಟ್ ಆಗ್ತಾವ ಎರಡು ಕೂಡಿ. ಹೌದಿಲ್ಲ? 4 ಟೋಟಲ್ ಮೈಕ್ರೋ ಸ್ಟೇಟ್ಸ್ ಎಷ್ಟು ಅದು? 1 2 3 2 + 1 6 ಆತನ. 6 ಬೇಕಾದ್ರೆ ಫಾರ್ಮುಲಾ ಹಾಕಿ ನೋಡ್ರಿ. ಏನದ ಬೋಸ್ ಐನ್ಸ್ಟೈನ್ ಡಿಸ್ಟ್ರಿಬ್ಯೂಷನ್? ಸಿಗ್ಮಾ ಆಫ್ ಬೋಸ್ ಐನ್ಸ್ಟೈನ್ ಏನತಿ? is equal to I think ni plus gi minus 1 factorial divided by ಏನೈತದು? I think n factorial divided by g factorial, gi minus 1 factorial. Yes. n factorial into g minus 1 factorial. n factorial into gi minus 1 factorial. ನೋಡ್ರಿ, ನಂಬರ್ ಆಫ್ ಪಾರ್ಟಿಕಲ್ಸ್ ಎಷ್ಟು ಅದಾವ? 2 ಅದಾವ. ಸ್ಟೇಟ್ 3 ಅದಾವ. -1 factorial divided by ಪಾರ್ಟಿಕಲ್ಸ್ ಎರಡು ಅದಾವ, ಸ್ಟೇಟ್ಸ್ 3 ಅದಾವ. 3 - 1 factorial. Therefore this becomes 5 - 1 4 factorial divided by ಬರ್ತೈತಿ 2 factorial into 2 factorial. So 2 factorial into 2 factorial ಅಂದ್ರೆ 3 factorial is 4 3 2 1 divided by 2 1 into 2 1. So ಇದು ಕ್ಯಾನ್ಸಲ್ ಆಯ್ತು. ಇದು
So 3, 2, 1 ಏನು ಬರ್ತದೆ ಕಾಂಬಿನೇಷನ್ 26. Yes, that is what we got according to the Bose-Einstein distribution. Similarly, probability ಅನ್ನು ಹೇಳ್ಬೋದಾ ಕ್ವಿಕ್ ಆಗಿ? Can you tell me the probability? Probability ಅನ್ನು ಹೇಳ್ಕೊತ ಬಂದ್ರೆ ಅಂದ್ರೆ ಟೋಟಲ್ 6 ಅದ್ರಾಗ 1/6 1/6 ಇದು 2/6 1/6 this is also 1/6. Is it correct? This is also the probability. Can you try Fermi-Dirac quick Fermi-Dirac ಮಾಡ್ರಿ next concept ಹೆಡಿಂಗ್ ಹಾಕೋತ ಹೋಗ್ತೀನಿ ಸ್ಲೋ ಆಗಿ. But for Fermi-Dirac rule ಏನೈತಿ? Here also they are identical and indistinguishable. They follow Pauli principle. Meaning ಏನಿದ್ರದು ಕ್ವಿಕ್ ಪಟ್ ಸ್ಟೇಟ್ಸ್ಗಳು ಬರ್ಕೋರಿ ಸರ್ 0 ಒಂದು ಎನರ್ಜಿ ಐತಿ ಇ ಒಂದು ಐತಿ ಇನ್ನೊಂದು 2e ಐತಿ ಟೋಟಲ್ ಎನರ್ಜಿ ಏನ ಇಲ್ಲಿ ಬರ್ರಿ ನಾವು ಟೋಟಲ್ ಎನರ್ಜಿ ಇಲ್ಲಿ ನಂಬರ್ ಆಫ್ ಮೈಕ್ರೋ ಸ್ಟೇಟ್ಸ್ ಬರ್ರಿ ಇಲ್ಲಿ ಪ್ರೊಬ್ಯಾಬಿಲಿಟಿ ಬರ್ರಿ ಫಸ್ಟ್ ಹೇಳ್ರಿ ಏನ ಪೌಲಿ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಐಡೆಂಟಿಕಲ್ ಇರಬೇಕು ಇಂಡಿಸ್ಟಿಂಗ್ವಿಷಬಲ್ ಇರಬೇಕು ಸೇಮ್ ಎ ಬಟ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಾದ್ರೆ ಯಾವ ರೂಲ್ ಅಪ್ಲೈ ಮಾಡ್ಬೇಕು ನಾವು ಪೌಲಿ ರೂಲ್ ಅನ್ನು ಅಪ್ಲೈ ಮಾಡ್ಬೇಕು ಏನ್ ಹೇಳ್ತದ ಪೌಲಿ ರೂಲ್ ಎರಡು ಪಾರ್ಟಿಕಲ್ ಒಂದ ಸ್ಟೇಟ್ನಾಗ ಒಂದೇ ತರ ಎರಡು ಪಾರ್ಟಿಕಲ್ ಒಂದ ಸ್ಟೇಟ್ನಾಗ ಇರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಒಂದು ಸ್ಟೇಟ್ ಒಂದ ಪಾರ್ಟಿಕಲ್ ಇರಬೇಕು ಬಿಕಾಸ್ ಐಡೆಂಟಿಕಲ್ ಆಲ್ರೆಡಿ ನೋಡ್ರಿ ಇಲ್ಲೊಂದು ಹಾಕ್ತೀನಿ ಇಲ್ಲೊಂದು ಹಾಕ್ತೀನಿ ಹಾಕಕ್ಕಾಗಲ್ಲ ದೇವರ್ ಆನ್ಸರ್ ಈಸ್ ಟಿ ಓನ್ಲಿ ಒಂದ ಸ್ಟೇಟ್ ಇದಕ್ಕೆ ಹೋಗ್ರಿ ಅದು ನೆಕ್ಸ್ಟ್ ಕಾಂಬಿನೇಷನ್ ಅಂದ್ರೆ ಸರ್ ಇದಕ್ಕೊಂದು ಹಾಕೋಣ ಸರ್ ಇದನ್ನ ಬಿಡ್ನು ಸರ್ ಇದಕ್ಕೊಂದು ಟೋಟಲ್ 2 ಆಯ್ತು ನೆಕ್ಸ್ಟ್ ಸರ್ ಇದನ್ನ ಬಿಡ್ನು ಇಲ್ಲೊಂದು ಹಾಕೋಣ ಬಿಟ್ರೆ ಮತ್ತೊಂದು ಕಾಂಬಿನೇಷನ್ ಬರಂಗಿಲ್ಲ ಇಲ್ಲಿ ಯಾಕೆ ಬರಂಗಿಲ್ಲ ಅಂದ್ರೆ ಒಂದ ಸ್ಟೇಟ್ ಒಳಗೆ ಡಬಲ್ ನೀವು ಸೇಮ್ ಇರುವಂತ ಪಾರ್ಟಿಕಲ್ಸ್ ಅನ್ನ ಹಾಕಕ್ ಬರಂಗಿಲ್ಲ ಯಾಕೆ ಹೇಳೋದನ್ನೇ ಇಲ್ಲಿನೂ ಒಂದ ಟೋಟಲ್ ಸ್ಟೇಟ್ಸ್ 3 ಅದು ನೀನು ಪ್ರೊಬ್ಯಾಬಿಲಿಟಿ ಏನು ಬರ್ತೈತಿ 1/3 that is 1/3 therefore ನಮ್ದು ಫಾರ್ಮುಲಾ ವೈಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ನೋಡ್ರಿ ಒಮೆಗಾ ಫರ್ಮಿ ಡಿರಾಕ್ is equal to I think it is n c ಅಂತ ಬರೀತೀವಿ ನೋಡ್ರಿ ni c ಅಂತ for 3c2 ನಂಬರ್ ಸಾರಿ ಸ್ಟೇಟ್ ಅಲ್ಲ g ಮತ್ತು n ರಿವರ್ಸ್ ಐತೆ it is here it is gi n c ni 3c2 therefore this becomes 3 into 2 into 1 divided by 2 into 1 therefore 2 get cancels here it's going to be 3 factorial that is 3 is the answer. So month adikita munche nanaga can you tell me what is the number of macro state in case of Bose-Einstein number of macro states? Can anyone? Number of macro states 5 ಬರ್ತೈತಿಲ್ಲೇನು ಯಾಕಂದ್ರೆ ಡಿಫರೆಂಟ್ ಆಗಿ ಎನರ್ಜಿ ಇರುವಂತ ಗ್ರೂಪ್ಸ್ ಗಳನ್ನ ಕೌಂಟ್ ಮಾಡಿ 1 2 3 4 5 ಇಲ್ಲ 5 ಬರ್ತೈತಿ ಲೇಟ್ ಬರ್ತೈತಿ ಮೈಕ್ರೋ ಸ್ಟೇಟ್ಸ್ ಮೈಕ್ರೋ ಸ್ಟೇಟ್ ಕೂಡ 3 ಮ್ಯಾಕ್ರೋ ಸ್ಟೇಟ್ ಕೂಡ 3 ಇಸ್ ಕರೆಕ್ಟ್ isn't it? This is how they are going to be actually distribute ಮಾಡೋದು ಹಿಂಗ ಆರ್ಟಿಕಲ್ಸ್ ಗಳನ್ನ ಕೊಟ್ಟಾಗ ಎಲ್ಲರಿಗೆ ಐ ಥಿಂಕ್ ಕ್ಲಾರಿಟಿ ಬಂದಿರಬೇಕು ನಾವು ಏನ್ ಮ್ಯಾಕ್ಸ್ವೆಲ್ ಮೂರು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಏನ್ ನೋಡಿದೀವಲ್ಲ Bose-Einstein Fermi-Dirac and ನಾವು ತಗೊಂಡ್ವಿ Maxwell-Boltzmann. Now let us understand what exactly the phase space is. Is that clear about till now? Now another problem is here. Go to the space. ನಾನೇನು ಇಂಟ್ರೊಡಕ್ಷನ್ ಕೊಟ್ಟಿದ್ದೆ ಫೇಸ್ ಸ್ಪೇಸ್ಗೆ ಬಟ್ ಸ್ಟಿಲ್ ಮತ್ತೊಂದ್ಸತಿ ಕ್ವಿಕ್ ಸ್ಟಾರ್ಟ್ ಮಾಡ್ತಿರಲ್ಲ ನಾನು ಎಸ್
Done with this problem? One second. ನೋಡ್ರಿ ಇದ್ರೊಳಗೆ ಏನಾರ ಡೌಟ್ ಇದ್ರೆ one second. Is it audible all? Now, let us start with phase space. Okay. So, in the last class only, I was explaining about what exactly the mean by phase space means. Just I'll start from there only. Yes. Position and momentum space is defined as phase space ಅಂತ ಕರಿತೀವಿ ಅಂತ ಹೇಳಿದೆ ನಿಮಗೆ. ಒಂದು ಎಕ್ಸಾಂಪಲ್ ಕೊಡಾತಿದ್ದೆ ಅದರದ್ದು ಹೌದಿಲ್ಲ. So I told that phase space. Phase and space. Phase means phase vector ಅಂತ ಕರಿತೀವಿ ನೋಡಿ. ಅದಕ್ಕೆ k ಅನ್ನ phase ಅಂತ ಕರಿತೀವಿ. Space ಅನ್ನ position ಅಂತ ಕರಿತೀವಿ. Okay. Position. ಇದಕ್ಕೆ ಹೆಸರು ಏನದ momentum and position ಅಂತ ಕರಿತೀವಿ. Phase ಅದು k ಅನ್ನ ಡೈರೆಕ್ಟ್ momentum ಅದು h cut omega ಅಂತ ಬರಿತೀವಿ. h cut k ಅಂತ ಬರಿತೀವಿ. h cut anyway constant ಅದ ಅದಕ್ಕೆ k ಅನ್ನ ತೆಗೆದು ಇಂದ ರಿಪ್ರೆಸೆಂಟ್ ಮಾಡ್ತೀವಿ. For it is defined as momentum plus position. Momentum plus position is defined as phase space ಅಂತ ಡಿಫೈನ್ ಮಾಡ್ತೀವಿ. I told that. So position ಮತ್ತು momentum space ಒಳಗಡೆ ಪಾರ್ಟಿಕಲ್ ನ ರಿಪ್ರೆಸೆಂಟ್ ಮಾಡ್ತೀವಿ. Let us call this is a momentum, this is a position. X ಅಂತ ತಗೋತೀನಿ, R ತಗೋತೀನಿ ಅಂತ ಇದೆ. Let us consider the particle is at here. Particle ಇಲ್ಲಿ position ದಾಗ ಐತಿ. The position ಅನ್ನು ಹೆಂಗ್ ಡಿನೋಟ್ ಮಾಡ್ತೀವಿ? That is given by here. This position of the particle is going to be represented as like this. It is P, R ಅಂತ ಬರೀತೀವಿ. Locating the particle along with its momentum and position is defined as phase space ಅಂತ ಡಿಫೈನ್ ಮಾಡ್ತೀವಿ. Therefore, generally in case of 3 dimension, we are going to represent this momentum as x, y, z. But then in case of position, we define that as r, x, y, z ಅಂತ represent ಮಾಡ್ತೀವಿ. Therefore, ಹಂಗಿದ್ರೆ ಇದನ್ನೆಲ್ಲ ಕೂಡ ಟೋಟಲಿ ಏನಂತ represent ಮಾಡಬಹುದು? So, the point in this particle is going to be represented with the 3 position coordinates, momentum coordinates, and 3 position coordinates. So, totally 6 coordinates ಬೇಕಾಗ್ತದೆ if there is a one particle ಇದ್ರೆ. ಹಂಗ ಏನ್ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಒಂದು ಸಿಂಗಲ್ ಫೇಸ್ ಸೆಲ್ ಅಂತ ಡಿಫೈನ್ ಮಾಡ್ತೀವಿ. ವಾಲ್ಯೂಮ್ ಆಫ್ ದ ಸಿಂಗಲ್ ಫೇಸ್ ಸೆಲ್ ಅಂಡ್ ಲೋಡ್ ವಾಲ್ಯೂಮ್ ಆಫ್ ದ ಫೇಸ್ ಸ್ಪೇಸ್ ಅಂತ ಕರಿತೀವಿ. ಟೋಟಲ್ ಫೇಸ್ ಸ್ಪೇಸ್ ವಾಲ್ಯೂಮ್ ಅನ್ನು ಹೆಂಗ್ ಡಿಫೈನ್ ಮಾಡ್ತೀವಿ? ಅದು ಹಿಯರ್ ಜನರಲಿ ಈ ಎಕ್ಸ್ ವೈ ಜೆಡ್ ಅಂತ ರಿಪ್ರೆಸೆಂಟ್ ಮಾಡೋಕ್ಕಿಂತ ನಾವು ಆರ್ ಬರೀಬಹುದು, ನಾವು ಇಲ್ಲಿ ಕ್ಯೂ ಬರೀತೀವಿ. P and Q is defined as actually ವಾಲ್ಯೂಮ್ ಅಂತ ಡಿಫೈನ್ ಮಾಡ್ತೀವಿ. ಸರಿ, P and Q ಅನ್ನ ಎರಡು ಕೂಡಿ ತಗೋತೀವಿ. ಫೇಸ್ ಸ್ಪೇಸ್ ಇದೆ ಎರಡು ಕೂಡಿ ಓನ್ಲಿ ಒನ್ ಡೈಮೆನ್ಷನ್ ಐತಿ. 2 ಡೈಮೆನ್ಷನ್ ತಗೋತೀವಿ, 3 ಡೈಮೆನ್ಷನ್ ತಗೋತೀವಿ. 2 ಡೈಮೆನ್ಷನ್ ಬಂದಾಗ ಮೊಮೆಂಟಮ್ ಮತ್ತು ಪೊಸಿಷನ್ ಎರಡೂ ಇನ್ವಾಲ್ವ್ ಮಾಡ್ಕೊಂಡು ಅದು ವಾಲ್ಯೂಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. Therefore, generally, position is given by position is represented with position is represented with Q. Then momentum ಅನ್ನು ಇಂದ ರಿಪ್ರೆಸೆಂಟ್ ಮಾಡ್ತೀವಿ. Momentum will be represented with therefore, the volume of the complete phase space is given by volume of phase space is given by phase space is given by ಡಿಫೈನ್ ಮಾಡಬಹುದು. ವಾಲ್ಯೂಮ್ ಆಫ್ ದ ಫೇಸ್ ಸ್ಪೇಸ್ ಅನ್ನ is equal to ನೋಡಿ, so that is integration over cube of q ಬರೀಬಹುದೇನೆ ಈ ತರ into integration of cube of ಅಂತ ಬರೀತೀನಿ. It's a volume along x, volume along p. This is going to give us a total momentum volume. Therefore, the volume of the phase space ಅನ್ನು Vp ಅಂತ ಬರೀತೀವಿ. Vp is equal to generally ನೋಡಿ dq ಅಂದ್ರೆ position ಐತಿ, that you can be represented just the volume of the general value because position dependency ಐತಿ. ಅಂದ್ರೆ dq ಬಂದು ಇಂಟಿಗ್ರೇಟ್ ಮಾಡಿದ್ರೆ ಟೋಟಲ್ ವ್ಯಾಲ್ಯೂ ಸಿಗುತ್ತೆ. into what is the volume of the phase space? Phase space ಗೆ ನಾವು ಹೆಂಗ್ ಬರೀತೀವಿ ಅಂದ್ರೆ 4/3 times of into kq ಬರಿ ಬದಲಿ ಏನೇನು ಬರೀತೀವಿ ನಾವು? q ಬರೀತೀವಿ ಅಷ್ಟೇ. Because
ಎಕ್ಸ್ ವೈ ಜೆಡ್ ಕೋಆರ್ಡಿನೇಟ್ಸ್ ಒಳಗೆ ನೀವು ವ್ಯಾಲ್ಯೂಮ್ ಹೆಂಗ್ ಡಿಫೈನ್ ಮಾಡ್ತೀರಿ? ಎಕ್ಸ್ ಕ್ಯೂ ಬರೇ ಬರೀತೀರಿ, ವೈ ಕ್ಯೂ ಬರೇ ಬರೀತೀರಿ, ಅದು ಜೆಡ್ ಕ್ಯೂ ಬರೇ ಬರೀತೀರಿ. ಎಕ್ಸ್ ವೈ ಜೆಡ್ ಮೂರು ಅಂತಾರೆ ಬರೀತೀರಿ. ಕ್ಯೂ ವೈ ಕ್ಯೂ ಜೆಡ್ ಕ್ಯೂ ಏನು ಬರೆಯಲ್ಲ, ಬಟ್ ಮೂರು ಒಮ್ಮೆ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿರೋದು ವಾಲ್ಯೂಮ್, ಲೀನಿಯರ್ ವ್ಯಾಲ್ಯೂಮ್ ಅದು, ಜಸ್ಟ್ ವ್ಯಾಲ್ಯೂಮ್ ಅದು, ಅದನ್ನ ವಿ ದಿಂದನೇ ಬರೀತೀವಿ. ಫಾರ್ ವಾಲ್ಯೂಮ್ ಆಫ್ ದ momentum is given by 4/3 times of T cube. That gives the total volume of the phase space. That gives total volume of the phase space in case of 3 dimension. In case of 3 dimension. So ಇದನ್ನ ನಾವು ಹೆಂಗ್ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಸೊ ಪಾರ್ಟಿಕಲ್ ಕೂಡ ಫೇಸ್ ಸ್ಪೇಸ್ ವಾಲ್ಯೂಮ್ ಅನ್ನು ಡಿಫೈನ್ ಮಾಡ್ತೀವಿ. ಆಮೇಲೆ ನಂಬರ್ ಆಫ್ ಮೈಕ್ರೋ ಸ್ಟೇಟ್ಸ್ ಗಳನ್ನ ಕನ್ವರ್ಟ್ ಮಾಡ್ತೀವಿ ಡಿಪೆಂಡಿಂಗ್ ಆನ್ ಎನರ್ಜಿ ಅಂಡ್ ಎವ್ರಿಥಿಂಗ್. ನಾವು ಡೆನ್ಸಿಟಿ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. So we call that one as a density of states, or number of identical particles ಹಿಂಗೆ ಡಿಫೈನ್ ಮಾಡೋಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಏನಂದ್ರೆ ಇಲ್ಲೊಂದು ಹೊಸ ಟರ್ಮ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ. ಯಾವ ಟರ್ಮ್ ಅಂದ್ರೆ ಅದು ಎಚ್ ಅಂತ ಒಂದು ಟರ್ಮ್ ಅನ್ನು ಡಿಫೈನ್ ಮಾಡ್ತೀವಿ. ಇಟ್ ಈಸ್ ಆಕ್ಚುಲಿ ಮ್ಯಾಕ್ಸ್ ಕಾನ್ಸ್ಟೆಂಟ್ ಟೈಮ್. Volume of the single phase cell. Total volume of the phase space. Now we are going to define that one with this formula. Volume of the single phase cell is given by volume of single phase cell is given by is d tau. D tau is equal to h power f ಅಂತ ಬರೀತೀವಿ. h power f ಅಂತ ಬರೀತೀವಿ. What is this h power f? F is nothing but degrees of freedom. Degree of freedom. Okay. Is it audible? Okay. So what I told, volume of the single phase cell is given by d tau is equal to h power f. F is the degrees of freedom. For example, single phase ಅಂದ್ರೆ ಏನು, single phase cell ಅಂದ್ರೆ ಏನು? ಇದು ನೋಡ್ರಿ, ಟೋಟಲ್ ನನಗೆ ಏನದ ಫೇಸ್ ಸ್ಪೇಸ್ ಅನ್ನೋದು 6 ಡೈಮೆನ್ಷನ್ ಸ್ಪೇಸಸ್ ಇದು ಸಿಸ್ಟಮ್ ಇದು 6 ಡೈಮೆನ್ಷನ್. ವೈ ಇದು 6 ಡೈಮೆನ್ಷನ್? ಒಂದ ಪಾರ್ಟಿಕಲ್ ನೀವು ರಿಪ್ರೆಸೆಂಟ್ ಮಾಡಬೇಕಾದ್ರೆ 6 ಯೂಸ್ ಮಾಡ್ತೀರಿ. ಯಾವ? ಎಕ್ಸ್ ಪಿ ವೈ ಪಿ ಜೆಡ್ ಎಕ್ಸ್ ವೈ ಜೆಡ್. ಫೋರ್ ಜನರಲಿ ನಾವು ರಿಪ್ರೆಸೆಂಟ್ ಮಾಡೋದು ಇದು ಟೋಟಲ್ ವಾಲ್ಯೂಮ್ ಆಫ್ ದ ಒಂದು ಸಿಸ್ಟಮ್ ಅನ್ನು ಡಿಫೈನ್ ಮಾಡ್ತಿದ್ವಿ ಇನ್ 6 ಡೈಮೆನ್ಷನ್ ಅಂತಂದ್ರೆ ದಿಸ್ ವಾಲ್ಯೂಮ್. ನೋಡ್ರಿ, ಬೇಕಿದ್ರೆ ನೀವು 6 ಡೈಮೆನ್ಷನ್ ಸಿಗತ್ತೈತಿ. ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ಅಂತ ಅಂದ್ರೆ ಇದು ಮೀಟರ್ ಕ್ಯೂಬ್, ಹೌದಾ? ಮೊಮೆಂಟಮ್ ತಗೊಂಡಿವಿ ಅಂತಂದ್ರೆ ಅದು ಮೀಟರ್ ಕ್ಯೂಬ್ ಬರ್ತೈತಿ. ಮೀಟರ್ ಕ್ಯೂಬ್ ಬರ್ತೈತೆ ಈಕ್ವಲ್ ಟು h by lambda. Therefore phase space ಅನ್ನು 6 ಡೈಮೆನ್ಷನ್ ಡಿಫೈನ್ ಮಾಡ್ತೀವಿ, ಬಟ್ ಒಂದಕ್ಕೊಂದು ಇನ್ವರ್ಸ್ ಅದ. So that is going to give the total quantity. Total volume of the phase space ಅನ್ನು ಡಿಫೈನ್ ಮಾಡಿದ್ರೆ ಸಿಂಗಲ್ ಫೇಸ್ ಸೆಲ್ ಅಂದ್ರೆ ಒಂದು ಸಿಂಗಲ್ ಮೈಕ್ರೋ ವಾಲ್ಯೂಮ್ ಅನ್ನ ಕನ್ಸ್ಯೂಮ್ ಮಾಡುತ್ತೆ. It is given by h power f. H is here Planck's constant. ಇಲ್ಲಿ ಏನಂತ ಕರಿತೀವಿ ಅಂದ್ರೆ ಎರಡು ಬರ್ತಾವ ಪಾರ್ಟಿಕಲ್ಸ್. ಒಂದು ಫ್ರೀ ಪಾರ್ಟಿಕಲ್ ಬರ್ತೈತಿ, ಇನ್ನೊಂದು ರಿಲೇಟಿವಿಸ್ಟಿಕ್ ಫ್ರೀ ಪಾರ್ಟಿಕಲ್ ಅಂತ ಒಂದು ಬರ್ತೈತಿ. ಒಂದು ನಾನ್ ರಿಲೇಟಿವಿಸ್ಟಿಕ್ ಫ್ರೀ ಪಾರ್ಟಿಕಲ್, ಇನ್ನೊಂದು ರಿಲೇಟಿವಿಸ್ಟಿಕ್ ಫ್ರೀ ಪಾರ್ಟಿಕಲ್. ಯಾಕಂದ್ರೆ ಕ್ವಾಂಟಮ್ ಎಂಟರ್ ಆದವು ಅಂದ್ರೆ ಎರಡು ಬರ್ತಾವ. ಒಂದು ಎಲೆಕ್ಟ್ರಾನಿಕ್ ಲೆವೆಲ್ ಪಾರ್ಟಿಂದು ಎರಡು ಪಾರ್ಟಿಕಲ್ ಅಂತ ಹೇಳಿದೆ. ಯಾವ? ಒನ್ ಇಸ್ ನಾನ್ ರಿಲೇಟಿವಿಸ್ಟಿಕ್, ಅದರ್ ಒನ್ ರಿಲೇಟಿವಿಸ್ಟಿಕ್. ನೀವು ಎರಡು ತರ ಡಿಫರೆನ್ಸ್. ನಾನ್ ರಿಲೇಟಿವಿಸ್ಟಿಕ್ ಅಂದ್ರೆ ಇಟ್ ಇಸ್ ಓನ್ಲಿ ಕ್ಲಾಸಿಕಲ್ ವೇದಾಗ ಮೂವ್ಮೆಂಟ್ ಮಾಡ್ತೈತಿ. ಅಂದ್ರೆ ಎನರ್ಜಿನ ಹೆಂಗ್ ರಿಪ್ರೆಸೆಂಟ್ ಮಾಡ್ತೀವಿ? E is equal to half v square ಅಂತ ಡಿಫೈನ್ ಮಾಡ್ತೀವಿ. ಆಕ್ಚುಲಿ ದಟ್ ಇಸ್ ಗೋನ್ ಬೈ p square by 2m ಬರ್ತೈತಿ. ಹೌದಿಲ್ಲ? ಈ ತರ ಯಾವ ಎನರ್ಜಿನ ಪ್ರೊಸೆಸ್ ಮಾಡ್ತಾವ ಕೆಲವಕ್ಕೂ ನಾನ್ ರಿಲೇಟಿವಿಸ್ಟಿಕ್ ಅಂತ ಕರಿತೀವಿ. ರಿಲೇಟಿವಿಸ್ಟಿಕ್ ಪಾರ್ಟಿಕಲ್ ಅಂತ ಬಂದ್ರೆ ಯಾವ ಎನರ್ಜಿಯನ್ನ ಇನ್ ಟರ್ಮ್ಸ್ ಆಫ್ ಲೈಟ್ ಫಾರ್ಮೆಟ್ ಒಳಗೆ ತಗೋತಾವ ನೋಡಿ. ಫಾರ್ ಎಕ್ಸಾಂಪಲ್ E is equal to p into c into p into c. p into c ಅಂದ್ರೆ is the momentum of the light, is the speed of light. ಅಲ್ಲಿ MOE ಅಂತ ಬರೆಯಕ್ ಬರಲ್ಲ, p ಅನ್ನ MOE ಅಂತ ಬರೆಯಕ್ ಬರಲ್ಲ ರಿಲೇಟಿವಿಸ್ಟಿಕ್ ಒಳಗಡೆ. ನಾನು ರಿಲೇಟಿವಿಟಿ ಹೇಳ್ಬೇಕಾದ್ರೆ ಹೇಳ್ತೀನಿ what is relativistic particle, non relativistic particle ಅಂತ. But remember, those which move in the lower speed they are called relativistic, which move in a higher speed they are called as non relativistic. Another relativistic and non relativistic particle ಗೆ ವಾಲ್ಯೂಮ್ ಆಫ್ ದ ಫೇಸ್ ಸೆಲ್ ಅನ್ನ ಮತ್ತು ವಾಲ್ಯೂಮ್ ಆಫ್ ದ ಟೋಟಲ್ ಫೇಸ್ ಸ್ಪೇಸ್ ಅನ್ನ ಡಿಫೈನ್ ಮಾಡ್ತೀವಿ. Firstly, this volume of the phase space is given by allowed space. We call this as allowed space. Okay. ಈಗ ಇಲ್ಲಿ ನೋಡ್ರಿ, ಪಾರ್ಟಿಕಲ್ ವೈಸ್ ಡಿಫೈನ್ ಮಾಡ್ಕೊತ ಹೋಗೋಣ. ನಿಮ್ಗೆ ಕೇಳೋದಂದ್ರೆ ಇದನ್ನ ಕೇಳ್ತಾನೆ ಸಿಂಪಲ್ ಆಗಿ.
3 ಡೈಮೆನ್ಷನ್ 1 ಡೈಮೆನ್ಷನ್ 1 2 ಡೈಮೆನ್ಷನ್ ಒಳಗಡೆ ರಿಲೇಟಿವಿಸ್ಟಿಕ್ ನಾನ್ ರಿಲೇಟಿವಿಸ್ಟಿಕ್ ಪಾರ್ಟಿಕಲ್ ಹೆಂಗೆ ಡಿಫೈನ್ ಮಾಡ್ತೀವಿ ಭಾಳ ಡೆಪ್ತ್ ಐತಿ ರೀ ಡೆಪ್ತ್ ಸ್ವಲ್ಪ ಬಟ್ ಭಾಳ ಡೆಪ್ತ್ ಟೈಮ್ ಮಾತ್ರ ಬೇಡ ಇನ್ನೂ ಭಾಳ ಕವರ್ ಮಾಡ್ತೈತಿ ಸೆಟ್ ಒಳಗೆ ಕೇಳಿದ್ ಭಾಳ ಡೈರೆಕ್ಟ್ ಆಗಿ ಕೇಳ್ತಾನೆ ಕ್ಯಾಲ್ಕುಲೇಷನ್ ಪಾರ್ಟ್ ಭಾಳ ಇರಂಗಿಲ್ಲ ಅದ್ರಾಗ ಅದಕ್ಕೆ ಸ್ವಲ್ಪ ಡೈರೆಕ್ಟ್ ಆಗಿ ಹೇಳ್ತೀನಿ this is for 3 dimension this is for 2 dimension this is for 1 dimension ಒಂದು ಸಿಂಗಲ್ ಫೇಸ್ ಸೆಲ್ ವ್ಯಾಲ್ಯೂಮ್ ಅನ್ನು ಹೆಂಗೆ ಡಿಫೈನ್ ಮಾಡ್ತೀರಿ ನಾನ್ ರಿಲೇಟಿವಿಸ್ಟಿಕ್ ಅಂಡ್ ರಿಲೇಟಿವಿಸ್ಟಿಕ್ ಅದಕ್ಕೆ ಕೇಸ್ ಆಫ್ 1 ಡೈಮೆನ್ಷನ್ 2 ಡೈಮೆನ್ಷನ್ 3 ಡೈಮೆನ್ಷನ್ ಡಿಫೈನ್ ಆಗಿ ಮಾಡೋದು ಏನು ಹೇಳತ್ತಿದೆ ಅಂತಂದ್ರೆ ವಾಲ್ಯೂಮ್ ಆಫ್ ದ ಸಿಂಗಲ್ ಫೇಸ್ ಸೆಲ್ ಅನ್ನು ಹೆಂಗೆ ಡಿಫೈನ್ ಮಾಡ್ತೀವಿ we define as tau is equal to d tau is equal to h power f correct for 3 dimension what is f f is equal to 3 here here f is equal to 2 here f is equal to 1 is correct hangidra f equal to 3 f equal to 2 f equal to 1 ಒಳಗೆ ಹೆಂಗೆ ಡಿಫೈನ್ ಮಾಡೋದು here d tau is equal to h power 3 here d tau is equal to h power 2 here d tau is equal to h ಏನಿದು ಸಿಂಗಲ್ ಫೇಸ್ ಸ್ಪೇಸ್ ಒಳಗಡೆ ಒಂದು ಪಾರ್ಟಿಕಲ್ ಲೊಕೇಟ್ ಮಾಡೋದ್ರಿಂದ ಆ ಸೆಲ್ ವ್ಯಾಲ್ಯೂಮ್ ಎಷ್ಟು ಹೆಂಗೆ ಡಿಫೈನ್ ಮಾಡ್ತೀವಿ ದೆನ್ ಟೋಟಲ್ ಅಲೌಡ್ ವ್ಯಾಲ್ಯೂಮ್ ಹೆಂಗೆ ಡಿಫೈನ್ ಮಾಡ್ತೀವಿ ಇಲ್ಲಿ ಸೊ ಟೋಟಲ್ ಅಲೌಡ್ ವ್ಯಾಲ್ಯೂಮ್ ಇಸ್ ಗಿವನ್ ಬೈ ದಟ್ ಇಸ್ vp is equal to v divided by v into 4 by 3 times of p cube p into p cube ಮಾಡಿದೀವಿ ಇದಕ್ಕೆ 2 ಡೈಮೆನ್ಷನ್ ಬಂದ್ರೆ ಅದು ವ್ಯಾಲ್ಯೂಮ್ ಬರಂಗಿಲ್ಲ ಅಲ್ಲಿ ಏನು ಬರ್ತೈತಿ ಏರಿಯಾ ಬರ್ತೈತಿ for area vp is equal to total area along position wise x y z ಬಂದ್ರೆ ಏರಿಯಾ ಡಿಫೈನ್ ಮಾಡ್ತೀವಿ ದೆನ್ ವಾಲ್ಯೂಮ್ ವೈಸ್ ಬಂದ್ರೆ ಏರಿಯಾನ ಆರ್ ಸ್ಕ್ವೇರ್ ಬದಲಿ ಏನು ಬರಿತೀವಿ ನಾವು ಪಿ ಸ್ಕ್ವೇರ್ ಬರಿತೀವಿ ಪೈ ಕೆ ಸ್ಕ್ವೇರ್ ಬರಿತೀವಿ ನೋಡಿ ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ ಒಳಗಡೆ ಸೇಮ್ ಎಲ್ಲನೂ ಅದ ಅಲ್ಲಿ ಸಾಲಿಡ್ ಪಾರ್ಟಿಕಲ್ ಮಾಡ್ತೀವಿ ಇಲ್ಲಿ ಗ್ಯಾಸ್ ಪಾರ್ಟಿಕಲ್ ಮಾಡ್ತೀವಿ ಪ್ರಿಮಿಟಿವ್ ಅಂತ ತಗೋತೀವಿ ಇಲ್ಲಿ ಫೇಸ್ ಸ್ಪೇಸ್ ಒಳಗಡೆ ರೀಪ್ರೆಸೆಂಟ್ ಮಾಡ್ತೀವಿ ಟೋಟಲ್ ವ್ಯಾಲ್ಯೂಮ್ ಅನ್ನು ಇಲ್ಲಿ ಹೆಂಗೆ ಡಿಫೈನ್ ಮಾಡ್ತೀವಿ ವಾಲ್ಯೂಮ್ ಆಫ್ ದ ಸ್ಪೇಸ್ ಆರ್ ಲೆಂತ್ ಆಫ್ ದ ಸ್ಪೇಸಸ್ ಅಂತ ನಡೀತೈತಿ 1 ಡೈಮೆನ್ಷನ್ ಒಳಗೆ ಸೊ vp is equal to ಏನಂದ್ರೆ allowed space ಅಂದ್ರೆ allowed space ಇದು only 1 dimension wise allowed space 2 dimension wise allowed space 1 dimension wise correct for 1 dimension wise space ಅನ್ನು ಹೆಂಗೆ ಡಿಫೈನ್ ಮಾಡೋದು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದ್ರೆ we define this one as length into ಸಿಮೆಟ್ರಿಕಲಿ ಇದ್ದಾಗ ನಾವು 2l ತಗೋತಿದ್ವಿ ನೋಡ್ರಿ 2l ತಗೋತಿದ್ವಿ ಅದ್ರ ಬದಲು 2p ತಗೋತಿದ್ವಿ ಅಷ್ಟೇ 1 ಡೈಮೆನ್ಷನ್ ವೈಸ್ ಹೆಂಗೆ ಬರ್ತೈತೆ ಗೊತ್ತೇನು ನೋಡ್ರಿ ವಾಲ್ಯೂಮ್ ವೈಸ್ ಬಂತಂದ್ರೆ ಇಟ್ ಲುಕ್ ಲೈಕ್ ದಿಸ್ ಹೆಂಗಂದ್ರೆ ಈ ತರ ಸೊ ದಟ್ ಈಸ್ ಒಂದು ಟೋಟಲ್ ಏನೋ ಎಕ್ಸ್ ವೈ ಝೆಡ್ ಕಾರ್ಟಿಷಿಯನ್ ಜೊತೆ ಕಾರ್ಟಿಷಿಯನ್ ಪೊಸಿಷನ್ ಸಿಸ್ಟಮ್ ಏನದ ಅದನ್ನ ಟೋಟಲ್ ವಾಲ್ಯೂಮ್ ವಿ ಅಂತ ಬರ್ತೈತಿ 4/3 ಕ್ಯೂಬ್ ಅನ್ನ ಡಿಫೈನ್ ಹೆಂಗೆ ಮಾಡ್ತೀವಿ ದಟ್ ಈಸ್ ಗೋನ್ ಬೈ ಪಿ ಝೆಡ್ ದಿಸ್ ಇಸ್ ಪಿ ವೈ ದಿಸ್ ಒನ್ ಇಸ್ ಪಿ ಎಕ್ಸ್ ಸೊ ವಾಲ್ಯೂಮ್ ಡಿಫೈನ್ ಮಾಡೋದು ಹೆಂಗೆ ಈ ಥರ ಡಿಫೈನ್ ಮಾಡ್ತೀವಿ so define that one as like this is it correct for ಹಂಗಿತ್ತಂದ್ರೆ x py ಅಂತಂದ್ರೆ ಇದು ಒರಿಜಿನ್ ತಗೊಂಡ್ರೆ ನಾವು ಇದರೊಳಗೆ ನೋಡ್ತೀವಿ ಕೆ ಸ್ಪೇಸ್ ಒಳಗಡೆ ವಾಲ್ಯೂಮ್ ಅನ್ನು ಡಿಫೈನ್ ಮಾಡ್ತಿದ್ವಿ ನೋಡಿ ಬಿಲಿಯನ್ ಜೋನ್ ವಾಲ್ಯೂಮ್ ಅನ್ನ ಆ ಥರ ಇದು ಫರ್ಮಿ ಸ್ಪಿಯರ್ ಅಂದ್ರೆ ಬೆಟರ್ ಫರ್ಮಿ ಸ್ಪಿಯರ್ ಟೈಪ್ ಡ್ರಾ ಮಾಡಿದಾಗ ಹೆಂಗೆ ಡಿಫೈನ್ ಮಾಡ್ತೀವಿ ಏರಿಯಾ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಲೆಂತ್ ಮತ್ತು ಎಕ್ಸ್ ಹೊಡೋದ್ರ ಬರೋದು ಮೀನ್ಸ್ ಏರಿಯಾ ಅಲಾಂಗ್ ವಿತ್ ಇಟ್ಸ್ ಪೈ ಆರ್ ಸ್ಕ್ವೇರ್ ಇದು ಕೂಡ ಸರ್ಕಲ್ ಬರ್ತೈತಿ ಬಟ್ ಏನು ಎಕ್ಸ್ ವೈ ಝೆಡ್ ಒಳಗಡೆ ಸ್ಮಾಲ್ ಏರಿಯಾ ಬರ್ತದೆ ಇಟ್ ಇಸ್ ಲೈಕ್ ಅ ಸರ್ಕಲ್ ಓನ್ಲಿ ಇಟ್ಸ್ ಲೈಕ್ ಅ ಸರ್ಕಲ್ ಓಕೆ ವಿತ್ ರೇಡಿಯಸ್ ಪಿ ದೆನ್ ಇಲ್ಲಿ ಹೆಂಗೆ ಬರ್ತೈತಿ ಅಂದ್ರೆ 1 ಡೈಮೆನ್ಷನ್ ವೈಸ್ ಎಕ್ಸ್ ಅಂತ ತಗೊಂಡಿದ್ನ ಈಗ 6 ಡೈಮೆನ್ಷನ್ಸ್ಗಳು ತೋರ್ಸಕ್ ಬರಂಗಿಲ್ಲ ಕೂಡ ಇದನ್ನ ಈ ಬೋರ್ಡ್ ಮೇಲೆ ಅದಕ್ಕೆ ಜಸ್ಟ್ ವಾಲ್ಯೂಮ್ ಅನ್ನ ನಾವು ಈ ವಾಲ್ಯೂಮ್ ಅನ್ನ ಜನರಲ್ ವಾಲ್ಯೂಮ್ ತಗೋತೀವಿ ಇದೊಳಗೆ ಎಕ್ಸ್ ಜಾಸ್ತಿ ಹೇಳ್ತೀವಿ ಇದನ್ನು ಕೂಡ ಪಿ ದಾಗ ಜಾಸ್ತಿ ಹೇಳ್ತೀವಿ ಇದು ಇಟ್ಸ್ ಪಿ ಅಂಡ್ ಎಕ್ಸ್ ಇದ್ರೆ ಇದು ಪಿ ಎಕ್ಸ್ ಪಿ ವೈ p square that's okay p square is a area but in case of 1 dimension it is going to be x along length wise only one day ಇರ್ತೈತಿ length wise only l ಅಷ್ಟೇ ಇದೆ ಬಟ್ p along ಪಾಸಿಟಿವ್ p ಮತ್ತು ನೆಗೆಟಿವ್ p ಎರಡೂ ಇರ್ತವೆ ಅದಕ್ಕೆ ನಾವು ಏನು ಡಿಫೈನ್ ಮಾಡ್ತೀವಿ ಗೊತ್ತಂದ್ರೆ ಇದನ್ನ l into 2p ಅಂತ ತಗೋತೀವಿ ಸೊ x ಡೈಮೆನ್ಷನ್ ಒಳಗೆ ರೀಪ್ರೆಸೆಂಟ್ ಮಾಡೋದು ಸ್ಪೇಸ್ ಇದು ನಿಮಗೆ ಕೇಳೋದು ಇದನ್ನೇ ಕೇಳ್ತಾನೆ ಏನ್ರೆ ಕ್ವೆಶ್ಚನ್ ಕೇಳಿದ್ರ ಡೈರೆಕ್ಟ್ ಆಗಿ ಏನಾದ್ರು ಕೇಳಿದ್ರೆ ಇದನ್ನೇ ಕೇಳ್ತಾನೆ ಬಿಟ್ಟರೆ ಮತ್ತೆ ಕೇಳಲ್ಲ ವಿಪಿಗಳು ರೈಟ್ 1 ಡೈಮೆನ್ಷನ್ 2 ಡೈಮೆನ್ಷನ್ ಸ್ಪೇಸ್ ವಾಲ್ಯೂಮ್ ಅನ್ನು ಹೆಂಗೆ ರಿಪ್ರೆಸೆಂಟ್ ಮಾಡೋರು ಇದಕ್ಕಿಂತ ಜಾಸ್ತಿ ಏನು ಕೇಳಿದ್ರೆ ಬಿಟ್ಟರೆ ಮತ್ತೆ ಏನು ಕೇಳ್ತಾನೆ ಏನು ಒಮೆಗಾ ಕೇಳ್ತಾನೆ ಒಮೆಗಾ ಇಸ್ ನಥಿಂಗ್ ಬಟ್
number of microstates, that is omega is equal to can be calculated as like this. Total volume ಎಷ್ಟು ಕೊಟ್ರೆ ಅದರೊಳಗೆ ಸಣ್ಣ ವ್ಯಾಲ್ಯೂಮ್ ಎಷ್ಟು ಕಂಟ್ರಿಬ್ಯೂಟ್ ಮಾಡ್ತೈತಿ. ಸೊ ಟೋಟಲ್ ವ್ಯಾಲ್ಯೂಮ್ ಒಳಗಡೆ ನೋಡ್ರಿ, ಟೋಟಲ್ ವ್ಯಾಲ್ಯೂಮ್ ವಿ ಅಂತ ಇರ್ತತಿ. ಒಂದು ಬಾಕ್ಸ್ ತಗೋರಿ, ಈ ಬಾಕ್ಸ್ದಾಗ ಟೋಟಲ್ ವ್ಯಾಲ್ಯೂಮ್ ಇದ್ರದ್ದು ವಿ ಐತಿ. ಒಂದು ಸಣ್ಣ ಒಂದು ಸ್ಮಾಲ್ ಪೋರ್ಷನ್ ತಗೊಂಡು ಅದನ್ನ ಎ ಅಂತ ತಗೊಂಡು ವ್ಯಾಲ್ಯೂಮ್ ಎ ಐತಿ. ಡಿವೈಡ್ ಮಾಡಿ ಎಷ್ಟು ನಂಬರ್ ಆಫ್ ಮೈಕ್ರೋಸ್ಟೇಟ್ಸ್ ಅಂತ ಸಿಗ್ತಾವಲ್ಲ ನನಗೆ. ಹಂಗ ಫೇಸ್ ಸ್ಪೇಸ್ ಒಳಗಡೆ ಸಿಕ್ಸ್ ಡೈಮೆನ್ಷನ್ ಪಾರ್ಟಿಕಲ್ ನ ರೀಪ್ರೆಸೆಂಟ್ ಮಾಡೋದ್ರಿಂದ ಟೋಟಲ್ ಅಲೌಡ್. So number of microstate is calculated by total allowed volume total allowed volume divided by number volume of single phase cell. So this is the space where that micro state can going to reside. Therefore, so total allowed volume ಎಷ್ಟೈತಿ ಇಲ್ಲಿ dimension ಒಳಗಡೆ. if I go for the 3 dimension, total allowed ಎಷ್ಟೈತಿ ಅಂದ್ರೆ v into 4 by 3 times of p cube ಐತಿ. divided by total volume of the phase cell ಎಷ್ಟು ಬರ್ತೈತಿ, ಇಷ್ಟು ಅದನ್ನ ರೀಪ್ರೆಸೆಂಟ್ ಮಾಡ್ರಿ. v into 4 by 3 times of p cube divided by theta one value ಏನು, theta is nothing but h cube only. For if anyway ನಾವು ನಾನ್ ರಿಲೇಟಿವಿಸ್ಟಿಕ್ ಪಾರ್ಟಿಕಲ್ ತಗೋತಿದೀವಿ, ನಾನ್ ರಿಲೇಟಿವಿಸ್ಟಿಕ್ ಪಾರ್ಟಿಕಲ್ ಒಳಗಡೆ ಕ್ಯಾನ್ ಐ ರೀಪ್ಲೇಸ್ 3, ಇದನ್ನ ಹೆಂಗ್ ರೀಪ್ಲೇಸ್ ಮಾಡ್ತಾರೆ, v into that is given by 4 by 3 times of p. ಹಂಗೆ ಬರೀತೀನಿ. p cube ಅಂದ್ರೆ ಹೆಂಗ್ ಬರೀಲಿ, ಕ್ಯೂಬ್ ಕ್ಯಾನ್ ಐ ರೈಟ್ ದಿಸ್ p cube as 2me ಅಂತ ಬರೀಲೇನ, 2me whole power 3 by 2 ಆಗ್ತೈತಿ. ಇದು ಹೆಂಗ್ ಬರ್ತದೆ ಹೇಳ್ರಿ, because p is equal to root over 2me means p is equal to 2me whole power 1 by 2 ಆಗ್ತೈತಿ. ಕ್ಯೂಬ್ ಮಾಡಿ ಅಂದ್ರೆ ಇದು 3 by 2 ಆಗ್ತೈತಿ. therefore ಅದನ್ನ ಅದಕ್ಕೆ ಹಂಗ್ ಬರೆಯೈತೆ. so phase space representation is given by is equal to 4 into 4 by 3 times 2me whole power 3 by 2. is it correct? 3 by 2 ನ ಬರ್ತೈತಿ. correct ಇಲ್ಲ, 3 by 2 ನ ಬರುತ್ತೆ. divided by h cube ಅನ್ನು ನೋಡ್ರಿ. this is the total number of states. but ಈಗ ನೋಡ್ರಿ, ನಿಮಗೆ ನಂಬರ್ ಆಫ್ ಮೈಕ್ರೋಸ್ಟೇಟ್ಸ್ ಏನಾದವಲ್ಲ, they are the functions of energy. And it can you differentiate this? This omega na differentiate ಮಾಡ್ತೀನಿ because it's a function of energy now. if I differentiate this one with energy, d omega divided by d is equal to ಹೆಂಗ್ ಬರಿಬಹುದು, 4 pi ಅಲ್ಲೇ ಇಡ್ತಾನು, ಡಿ ಎನರ್ಜಿ ಡಿಫರೆನ್ಶಿಯೇಟ್ ಮಾಡಿ ಏನ್ ಬರ್ತೈತೆ ನೋಡ್ರಿ, ಟೋಟಲ್ ವ್ಯಾಲ್ಯೂಮ್ ಇಲ್ಲಿ 4 by 3 times of pi, ಕೆಳಗೆ h cube ಐತಿ. ಇದನ್ನ 2m power whole power 3 by 2 ಹಂಗೆ ಇಡ್ತೀನಿ. then e power 3 by 2 ನ ಇಲ್ಲೇ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನ್ ಬರ್ತೈತಿ ಇಲ್ಲಿ, e power 1 by 3 by 2 1 multiply e power 1 by 2 ಆಗ್ತೈತಿ. can you see this? ಇಲ್ಲಿಂದ ಏನೇನು ಕ್ಯಾನ್ಸಲ್ ಆಗ್ತದೆ, 3 ಕ್ಯಾನ್ಸಲ್ ಆಗ್ತು, 2 ಕ್ಯಾನ್ಸಲ್ ಆಗ್ತು, ಉಳಿತದ ಏನು, d omega divided by de is equal to ಏನಂತ ಬರ್ನಿ ಇಲ್ಲಿ, that is 2 pi total volume v into 2m power 1 by 2 this 3 by 2 ಇಲ್ಲಿ divided by h cube ಹೆಂಗದ ಹಂಗ ಉಳಿತೈತಿ, into e power 1 by 2 ಆಗ್ತೈತಿ. 4 ನಿಮ್ಗೆ ಆಲ್ರೆಡಿ ಒಂದ್ಸತಿ ಇದ್ರೊಳಗೆ ಹೇಳಿ ನೋಡ್ರಿ, ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ ಒಳಗಡೆ ಯಾವ್ದಾ ಕ್ವಾಂಟಿಟಿ ತಗೋರಿ, ಆ ಕ್ವಾಂಟಿಟಿ ಡಿಫರೆನ್ಸ್ ಅನ್ನ ವಿತ್ ಎನರ್ಜಿ ಇಂಟರ್ವಲ್ ಮಾಡಾತಿದ್ರಿ. ಯಾವ್ದೋ ಒಂದು ಕ್ವಾಂಟಿಟಿ ನಂಬರ್ ಆಫ್ ಪಾರ್ಟಿಕಲ್ಸ್ ವಿತ್ ಎನರ್ಜಿ ಇಂಟರ್ವಲ್, ಇದಕ್ಕೆ ಡೆನ್ಸಿಟಿ ಆಫ್ ಸ್ಟೇಟ್ಸ್ ಅಂತ ಕರೀತಿದ್ವಿ. ನೆನಪದಾನೆ ಅಲ್ಲಿಗೆ I used to call this one as density of states in quantum mechanics, condensed matter physics. Number of particles within the energy interval is given by density of states ಅಂತ ಕರೀತಿದ್ವಿ. ಹೇಗಾದ್ರೂ ನೆನಪಿದೆಯಾ? dn by d omega ನು ಬರೀತಿದ್ವಿ ನೋಡ್ರಿ, ನೆನಪಿರ್ಲಿ dn by d omega
density of frequency, density of states, right? Now observe ಮಾಡಿದ್ರೆ ನಿಮಗೆ ಏನು ಅನಿಸ್ತದೆ? d omega is nothing but number of microstates only. Number of microstates only. Correct? Number of microstates in the given energy range is given by this d omega divided by d. So ಇದ್ರೆ ಏನಾಗುತ್ತೆ ಗೊತ್ತಾ? ಇದೆಲ್ಲ ಟೋಟಲ್ ಟರ್ಮ್. ಇದು ಟೋಟಲ್ ಟರ್ಮ್ ನಾವೇನಂತ ಡಿಫೈನ್ ಮಾಡ್ತೀವಿ ಅಂತಂದ್ರೆ is called as density of states. It is given by density of states. Density of states in 3 dimension is given by 2 pi into v whole power 2m power 3 by 2 into e power of 1 by 2 divided by h cube. So this is actually nothing but density of states. Clear all? ಅದಕ್ಕೆ ನಾವು ಡೆನ್ಸಿಟಿ ಆಫ್ ಸ್ಟೇಟ್ಸ್ ಅನ್ನು ಜನರಲ್ ಹೆಂಗ್ ಡಿಫೈನ್ ಮಾಡ್ತೀವಿ ಗೊತ್ತೇನ್ರಿ? ಜಿ ಅಂತ ಬರೀತೀವಿ. ದಟ್ ಇಸ್ ಜಿ ಅಂತ ಬರೀತೀವಿ ಡೆನ್ಸಿಟಿ ಆಫ್ ಸ್ಟೇಟ್ಸ್. Density of states of the phase space in 3-dimensional particles, non-relativistic and relativistic. ನೆಟ್ ಒಳಗಿಂತ ಬಹಳ ಡೆಪ್ತ್ ಆಗಿ ಹೋಗಂಗಿಲ್ಲ, ಬಟ್ ಇದ್ರಾಗ ಸಿಕ್ಕಾಪಟ್ಟೆ ಕಿತ್ತಾಗ್ತಾವ ನೆಟ್ ಒಳಗಿಲ್ಲ. ಸೆಟ್ ಒಳಗೆ ಇದ್ರ ಲೆವೆಲ್ಗೆ ಬರಲ್ಲ, ಬಟ್ ಗೊತ್ತಿರಲಿ ಇಷ್ಟು ಗೊತ್ತಿತ್ತು ಅಂದ್ರೆ ಇನ್ನು ನೀವು ಕ್ರಿಯೇಟ್ ಮಾಡ್ತೀರಿ. ಹಂಗ ಇದಾಗ ಡೆನ್ಸಿಟಿ ಆಫ್ ಸ್ಟೇಟ್ಸ್ ಫಾರ್ 2 ಡೈಮೆನ್ಷನ್ ಕ್ಯಾನ್ ಮಾಡ್ಬೋದು ಯಾರಾದ್ರು? ಟ್ರೈ ಮಾಡ್ರಿ. ಸೊ ಒಮೆಗಾ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ರಿ 2 ಡೈಮೆನ್ಷನ್, ಬಿಕಾಸ್ ಇಲ್ಲಿ ಮ್ಯಾಲಿಂದ ಬರ್ಕೋತ ಬಂದ ನೋಡ್ರಿ 2 ಡೈಮೆನ್ಷನ್ 1 ಡೈಮೆನ್ಷನ್ 3 ಡೈಮೆನ್ಷನ್ ಅಂತ ಹೇಳಿ ಅದನ್ನ 2 ಡೈಮೆನ್ಷನ್ ಡಿಫೈನ್ ಮಾಡಿ. 2 ಡೈಮೆನ್ಷನ್ ಅಂತ ಡಿಫೈನ್ ಆಗಿ ಮಾಡೋರು ಈಗ ಟೋಟಲ್ ವಾಲ್ಯೂಮ್ ಬರೀತು, ಟೋಟಲ್ ಏರಿಯಾ ಅಂತ ಬರೀತೀರಿ. ಒಮೆಗಾನ ಹೆಂಗ್ ಡಿಫೈನ್ ಮಾಡ್ತೀವಿ? ಟೋಟಲ್ ಏರಿಯಾಕ ಎಷ್ಟು ಒಂದು ಸಿಂಗಲ್ ಫೇಸಿಯಲ್ ಎಷ್ಟು ವ್ಯಾಲ್ಯೂಮ್ ಅನ್ನು ಕನ್ಸ್ಯೂಮ್ ಮಾಡ್ತದೆ. ಬಂದು ಟೋಟಲ್ ವ್ಯಾಲ್ಯೂಮ್ ಏರಿಯಾ ಎಷ್ಟು ಬಂದೈತಿ ನಿಮ್ಮದು? a into a into p ಅಂತ p ಸ್ಕ್ವೇರ್ ಬರುತ್ತೆ ಅನ್ಸುತ್ತೆ. p ಸ್ಕ್ವೇರ್ ಬರುತ್ತೆ ಡಿವೈಡೆಡ್ ಬೈ d2. ಸೊ ಇದ್ರ ವ್ಯಾಲ್ಯೂ ಏನು ಬರ್ತೀರಿ ನೀವು? ಸೊ ಯು ಹ್ಯಾವ್ ರಿಟರ್ನ್ ದಿಸ್ ಆಸ್ p into p ಸ್ಕ್ವೇರ್ ನಾ ಹಿಂಗೆ ಡೈರೆಕ್ಟ್ ಆಗಿ ಬರಲಿಲ್ಲ 2me ಅಂತ ಬರಿಬಹುದು ನೋಡ್ರಿ. by d2 I will write this one as h square. Similarly ಇದನ್ನ e ದಿಂದ ಡಿಫರೆನ್ಶಿಯೇಟ್ ಮಾಡ್ರಿ, d omega divided by de. I am going to get that one as 2 m a ಹಂಗ ಉಳಿತೈತಿ. ಈ ಇಲ್ಲಿ ಡಿಫರೆನ್ಶಿಯೇಟ್ ಮಾಡ್ರೆ ಏನು ಮಣ್ಣು ಉಳಿಯಂಗಿಲ್ಲ ಅಲ್ಲಿ ಫಾರ್ h ಸ್ಕ್ವೇರ್. ದಿಸ್ ಇಸ್ ಗೋಯಿಂಗ್ ಟು ಬಿ ಏನಂತ ಕರೀತೀವಿ ಇದಕ್ಕೆ? ಡೆನ್ಸಿಟಿ ಆಫ್ ಸ್ಟೇಟ್ ಅಂತ ಕರಿತೀವಿ. ಡೆನ್ಸಿಟಿ ಆಫ್ ಸ್ಟೇಟ್ ಇನ್ ಕೇಸ್ ಆಫ್ ಇಲ್ಲಿ ನಂಬರ್ ತಗೋತಿದ್ರಿ, ಇಲ್ಲಿ ಮೈಕ್ರೋ ಸ್ಟೇಟ್ ತಗೋತೀರಿ, ಫರಕ್ ರೀ. ಅದ್ಬಿಟ್ಟು ಏನು ಮಣ್ಣು ಇಲ್ಲ, ಅದಂತದ ಏನಿಲ್ಲ. 3 ಡೈಮೆನ್ಷನ್ ಒಳಗೆ ಓನ್ಲಿ ಕೇವ್ ಸ್ಪೇಸ್ ಒಳಗೆ ಅಟ್ಟ ಡಿಫೈನ್ ಮಾಡ್ತೀರಿ. ಇಲ್ಲಿ 6 ಡೈಮೆನ್ಷನ್ ಒಳಗಡೆ ಪೊಸಿಷನ್ ಮತ್ತು ಮೊಮೆಂಟಮ್ ವೈಸ್ ಡಿಫೈನ್ ಮಾಡ್ತೀರಿ. ಎಷ್ಟು ಚೇಂಜ್ ಐತಿ ಬೇಕಾಗಿ ಇದಕ್ಕೆ ಹೇಳ್ರಿ. ಡೆನ್ಸಿಟಿ ಆಫ್ ಸ್ಟೇಟ್ ಫಾರ್ 1 ಡೈಮೆನ್ಷನ್. 1 ಡೈಮೆನ್ಷನ್ ಏನ್ ಬರ್ತೈತಿ? ಫಸ್ಟ್ ಒಮೆಗಾ ಅನ್ನು ಕ್ಯಾಲ್ಕುಲೇಟ್ ಮಾಡಿ. ಒಮೆಗಾ ಫಂಕ್ಷನ್ ಆಫ್ ಪಿ ಆಗಿ ತಗೊಂಡಿನಿ ಅಂದ್ರೆ ಟೈಮ್ L into 2p sir divided by 2. ಸೊ ನಮ್ಗೆ ಅವಾಗ ಕೊಡ್ತದೆ L into 2p divided by d ಟೌನ್ ಏನಂತ ಬರಲಿ? ಸ್ಟೇಜ್ ಅಂತ ಬರಲಿ, ಸಾರಿ ಎಚ್ ಕಟ್ಟಲ್ಲ, ಸ್ಟೇಜ್ ಅಂತ ಬರಲಿ. ರೈಟ್ ದಿಸ್ ಮೀನ್ಸ್ ಈಗ ಏನ್ ಬರ್ತದೆ ನೋಡ್ರಿ, ಇದು ಡಿ ಒಮೆಗಾ ಬೈ ಡಿ. ಸೊ ಡಿ ಒಮೆಗಾ ಒಮೆಗಾ ಹಂಗ ಬರ್ರಿ ನೀವು. ಸೊ ಮೊದಲು ಒಮೆಗಾನ ಇನ್ ಟರ್ಮ್ಸ್ ಆಫ್ ಎನರ್ಜಿ ಫಂಕ್ಷನ್ ಆಗಿ ಬರ್ರಿ. ಒಮೆಗಾ ಆಸ್ ಅ ಫಂಕ್ಷನ್ ಆಫ್ ಎನರ್ಜಿ ಹೆಂಗ್ ಬರೀತೀರಿ? is equal to that is 2L ಬರ್ತೈತಿ. p ಅನ್ನ ಬರೆದ್ರೆ √2me ಬರ್ತೈತಿ ಡಿವೈಡೆಡ್ ಬೈ h ಆಗ್ತೈತಿ. ಹಾಗಿದ್ರೆ ಡಿ ಒಮೆಗಾ ಬೈ ಡಿ ಮಾಡಿ ನೋಡ್ರಿ. ಡಿ ಒಮೆಗಾ ಬೈ ಡಿ ಮಾಡ್ರಿ ಅಂದ್ರೆ ಈ ರೂಟ್ ಟರ್ಮ್ ಏನೇನು ಉಳಿತಾವು? 2L ಮತ್ತು 2m ಪವರ್ 1/2 ಹಂಗ ಉಳಿತೈತಿ, ಕರೆಕ್ಟಾ? e ಪವರ್ 1/2 ಡಿಫರೆನ್ಶಿಯೇಟ್ ಮಾಡ್ರಿ, ನಿಮ್ಗೆ 1/2 ಇಂಟು e ಪವರ್ ಆಫ್ -1/2 ಬರ್ತೈತಿ. e/2 into 1/2. Okay. For d omega by de is equal to e to cancel ಆಯ್ತು. Therefore 2 sorry ಅಲ್ಲೆಲ್ಲ ಉಳಿತೈತಿ ಅಂದ್ರೆ ಇದೇನಾಗ್ತದೆ ನೋಡ್ರಿ, ಇಲ್ಲೊಂದು ಅಲ್ಲೇ ಉಳಿತೈತಿ. It's going to be L into 2m power 1/2 e power of -1/2 divided by h. ಒಂದೇಲಿ ಹೋಗ್ತದೆ h, correct? For this is the density of states in case of microstates in terms of phase space, in case of phase space. Then observe ಮಾಡಿ ನೋಡ್ರಿ, ಎಲ್ಲಾ ಡೆನ್ಸಿಟಿ ಆಫ್ ಸ್ಟೇಟ್ಸ್ ಗಳನ್ನ ಅಬ್ಸರ್ವ್ ಮಾಡುವ ಒಂದ್ಸತಿ ಮ್ಯಾಲ್ ತಗೊಂಡ್ಬರ್ತೀನಿ. ನೋಡ್ರಿ ಅಬ್ಸರ್ವ್ ಮಾಡಿ. What is the dependency of density of states in 3 dimension?
density of state depends on e power 1 by 2. Here density of state does not depend on e power only, e only. Here density of state depends on directly proportional to e power of minus 1 by 2. ನೋಡ್ರಿ ಅದಕ್ಕೆ ಏನಂತ ಬರೀತಂದ್ರೆ ರೀರಿಟರ್ನ್ in case of 3 dimension density of state in case of free space is given by is directly proportional to e power of 1 by 2. ಇದು ಪ್ಯಾರಾಬೋಲಿಕ್ ಬರ್ತದೆ. ನೆಕ್ಸ್ಟ್ 2 dimension ಒಳಗಡೆ ಹೆಂಗ್ ಬರೀತೀರಿ? that is g of e depends on directly proportional to e power of 0. 1 dimension ನೋಡ್ರಿ, g of e depends on directly proportional to e power of minus 1 by 2. ಇದ್ರ ಗ್ರಾಫ್ ಹೆಂಗಕ್ಕ ಅವರು ಈಗ ಅಕಸ್ಮಾತ್ ಈ ಗ್ರಾಫ್ ಹಾಕಿನ g of e versus ಎನರ್ಜಿ ಗ್ರಾಫ್ ಹಾಕಿನ ಬರ್ತದೆ ಗ್ರಾಫ್ ಇದು ಇಲ್ಲ ಪ್ಯಾರಾಬೋಲಾ ಬರುತ್ತೆ ಈ ತರ. This is in 3 dimension. So that's g of e in case of 2 dimension ಹಾಕಿ ನೋಡ್ರಿ ಗ್ರಾಫ್ ಹೆಂಗ್ ಬರ್ತೈತಿ. ಡಿಪೆಂಡೆನ್ಸಿ ಏನಂದ್ರೆ ಕಾನ್ಸ್ಟೆಂಟ್ ಬರ್ತದೆ, ಕಾನ್ಸ್ಟೆಂಟ್. Here in case of this g of e versus e ಇದು ಗ್ರಾಫ್ ಹಾಕಿ ಹೆಂಗ್ ಬರ್ತೈತಿ, ಇದು particular hyperbola ಬರ್ತೈತಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಐತಾ ಸಂಬಂಧ 1 dimension. So these are the graphs which are going to be dependent on g of e. Is that correct? ಕ್ವಶನ್ ಕೇಳ ನೋಡ್ರಿ, ನೆಟ್ ಒಳಗೆ ಇದೇ ತರ ಒಂದು ಕ್ವಶನ್ ಕೇಳ. ಏನ್ ಕೇಳ ಅಂದ್ರೆ ಕ್ವಶನ್ ಬರೀತೀನಿ. ಕ್ವಶನ್ ಇಸ್ ದಟ್ ಅಂದ್ರೆ ಏನ್ ಅಂತದೇನಿಲ್ಲ, ಅಲ್ಲಿ ಏನ್ ನಾವು ಕಂಡೆನ್ಸ್ ಮ್ಯಾಟರ್ ಫಿಸಿಕ್ಸ್ ಒಳಗೆ ಕಲ್ತಿದ್ವಿ ನೋಡ್ರಿ, ನಂಬರ್ ಆಫ್ ಪಾರ್ಟಿಕಲ್ಸ್ ಇನ್ ಸಾಲಿಡ್ ಕಲಿತಿದ್ವಿ, ಇಲ್ಲಿ ಗ್ಯಾಸ್ ಪಾರ್ಟಿಕಲ್ಸ್ ಕಲಿತಿದ್ವಿ. ಅಲ್ಲಿ ಓನ್ಲಿ ಮೂಮೆಂಟಮ್ ಸ್ಪೇಸ್ ನಾಗ ಇತ್ತು, ಇಲ್ಲಿ ಮೂಮೆಂಟಮ್ ಪ್ಲಸ್ ಪೊಸಿಷನ್ ಸ್ಪೇಸ್ ನಾಗ ಎರಡೂ ಅದ. ಅದಕ್ಕೆ ಸ್ಮಾಲ್ ವ್ಯಾಲ್ಯೂಮ್ಸ್ ತಗೊಂಡಿವಿ, ಟೋಟಲ್ ವ್ಯಾಲ್ಯೂಮ್ ನೋಡತ್ತಿದ್ವಿ, ನಾನ್ ರಿಲೇಟಿವಿಸ್ಟಿಕ್ ಪಾರ್ಟಿಕಲ್ ಅದಕ್ಕೆ ಹೆಂಗ್ ಬಿಹೇವ್ ಮಾಡ್ತದ ನೋಡತ್ತಿದ್ವಿ. Similarly, we go for the relativistic. Before that, we will solve one problem. Simple and problem solve ಮಾಡೋಣ. Solve ಮಾಡೋದು ಒಂದು problem. Look at this. Wait, ಬರೀ ಚಿತ್ರನ better. We paste it.